ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿರ್ತೀರಾ. ನಾನು ಒಂದು ಮಟ್ಟಕ್ಕೆ ಹಿಂಗಿದ್ದೀನಿ. ಇದು ಮಂಡೇ ಆಯಿತಾ, ಮಂಡೇ ಮಧ್ಯಾಹ್ನ, ಮಾರ್ನಿಂಗ್ ಅಲ್ಲ ಮಧ್ಯಾಹ್ನ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಕ್ಕ, ಮೈಸೂರಿಂದ ಅಂತ ಹೇಳ್ತಾ ಕರೆಕ್ಟಾಗಿ ಟೈಮ್ 12:15, 1 ಗಂಟೆ, ಅದು 10 ನಿಮಿಷ ಫಾಸ್ಟ್ ಇದೆ. ಸೊ ಬೆಳಗ್ಗೆಯಿಂದ ನಿಜಕ್ಕೂ ಫ್ರೀ ಇರಲಿಲ್ಲ. ಇವತ್ತು ಮಂಡೇ, ಆ್ಯಸ್ ಯೂಶ್ವಲ್ ನನ್ನ ರೊಟೀನ್. ಆಮೇಲೆ ಮೈಸೂರಲ್ಲಿ ಇಡೀ ರಾತ್ರಿ ಮಳೆ ಆಯಿತಾ, ಬಟ್ ಸೆಕೆ ಮಾತ್ರ ಕಮ್ಮಿ ಆಗಿಲ್ಲ. ಇಡೀ ರಾತ್ರಿ ಮಳೆ, ಬೆಳಗ್ಗೆ ತನಕನೂ ಮಳೆ. ಸೊ ಏನಪ್ಪ ಇದು ವ್ಲಾಗ್, ಏನಪ್ಪ ಇದು ಅಂತಂದರೆ, ಸತೀಶ್ ರಿಲೇಷನ್, ನಮ್ಮದು ರಿಲೇಷನ್ನೇ. ಸತೀಶ್ ರಿಲೇಷನ್ ಆದಮೇಲೆ ಅವ್ರದ್ದು ಮನೆ ಗೃಹ ಪ್ರವೇಶ ಇದೆ, ಹೋಗ್ತಾ ಇದ್ದೀವಿ. ರೆಡಿ ಆಗೋಣ ಅಂತ ಸಿಂಪಲಾಗಿ. ಮನೆ ಗೃಹ ಪ್ರವೇಶ ಇಲ್ಲೇ ಹೆಬ್ಬಾಳಿಗೆ ಹೋಗಬೇಕು, ಮೈಸೂರು ಹೆಬ್ಬಾಳಿಗೆ. ಬೆಳಗ್ಗೆಯಿಂದ ಕೆಲಸ ಗೈಸ್, ಫ್ರೀ ಇರಲಿಲ್ಲ. ಸೊ ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಅಂದರೆ ಸ್ಟಾರ್ಟ್ ಮಾಡ್ಕೊಳ್ಳಿಲ್ಲ. ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿನ್ನೆಯಿಂದ ಏನೇನಾಯಿತು, ಏನು ಎತ್ತ ಅಂತ ಅದನ್ನು ಆ್ಯಡ್ ಮಾಡ್ತೀನಿ. ನೋಡ್ಕೊಂಡು ಬನ್ನಿ, ಎಲ್ಲೂ ಹೋಗಬೇಡಿ. ಹೇಗೆ ರೆಡಿ ಆಗ್ತೀನಿ, ಸಿಂಪಲಾಗಿ ಯಾವ ಸಾರಿ ವೇರ್ ಮಾಡ್ತೀನಿ, ಏನು ಅದಕ್ಕೆ ಕಾಂಬಿನೇಷನ್ ಜ್ಯುವೆಲ್ರಿ ವೇರ್ ಮಾಡ್ತೀನಿ, ಅದನ್ನೆಲ್ಲ ಆ್ಯಡ್ ಆನ್ ಮಾಡ್ತೀನಿ. ಸೊ ಏನೇನಾಯಿತು ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸೋನೆ ಮಳೆ ಗೈಸ್, ನನಗಂತೂ ಇದು ಅಜ್ಜರು ಇಷ್ಟ ಇಲ್ಲ. ಕೆಲವೊಂದಷ್ಟು ಜನಕ್ಕೆ ಈ ವೆದರ್ ತುಂಬ ಇಷ್ಟ ಆಗುತ್ತೆ. ಸೆಕೆ ಒಂಚೂರು ಫ್ಯಾನ್ ಹಾಕ್ಕೊಂಡು ಹಂಗೆ ಹೊರಳ್ಕೊಂಡು ಇದ್ಬಿಡ್ಬೋದು. ಈ ಮಳೆ ಅಂದರೆ ನಂಗೆ ಆಗಲ್ಲ, ಮೂಗೆಲ್ಲ ಬ್ಲಾಕ್ ಆಗಿಬಿಡುತ್ತೆ ನನಗೆ. ನಂದು ಶೀತದ ಮೈ ಆಯಿತಾ. ಸೊ ನಮ್ಮಂಥವ್ರಿಗೆ ಈ ಶೀತ ಅದೆಲ್ಲ ಆಗಲ್ಲ. ಸೊ ಬೆಳಗ್ಗೆಯಿಂದ ಏನೇನಾಯಿತು, ನಿನ್ನೆಯಿಂದ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಜಸ್ಟ್ ಮುಖ ತೊಳೆದು ಬಂದೆ, ಆದರೆ ಕುಂಕುಮ ಮಾತ್ರ ಹೋಗಿಲ್ಲ. ಸ್ವೆಟ್ ಆಗಿಬಿಟ್ಟಿದ್ದೀನಿ, ಫುಲ್ಲು ಸ್ವೆಟ್ ಆಗಿಬಿಟ್ಟು ಕುಂಕುಮ ಎಲ್ಲ ಹಣೆಯಲ್ಲಿ ಹಾಗೆ ಉಳ್ಕೊಂಬಿಟ್ಟಿದೆ. ಸೊ ನೋಡ್ಕೊಂಬನ್ನಿ. ನಾನು ನಿಮ್ಮ ಹತ್ರ ನಿನ್ನೆ ಸಂಜೆ ಏನೇನಾಯಿತು ವ್ಲಾಗ್ ಅಂತ ಸಣ್ಣ ಕ್ಲಿಪ್ಪಿಂಗ್ನ ಶೇರ್ ಮಾಡ್ತಾಯಿದ್ದೀನಿ. ಸೊನ್ನೆ ಮಳೆ ತುಂಬ ಮೈಸೂರಲ್ಲಿ. 2 ಕಾಮನ್ ಬಿಲ್ ಬಂದಿದೆ ನೋಡಿ. ಬಿಸಿಲು ಇತ್ತು, ಸ್ವಲ್ಪ ಮಳೆ, ಸೋನೆ ಮಳೆ, ಜೋರು ಮಳೆ ಅಲ್ಲ ನೋಡಿ. ಡಬಲ್ ರೈನ್ಬೋ, ತುಂಬ ಅಪರೂಪ. ನಾವು ಚೌಟ್ರಿಗೆ ಸ್ವೀಟ್ ಆರ್ಡ್ರು ಕೊಡಬೇಕಾಗಿತ್ತು. ಮಳೆ ಎಲ್ಲ ನಿಂತ ಮೇಲೆ ಹೋಗ್ತಾ ಇದ್ದೀವಿ. ಹಿಂದೆ ಕೂತ್ಕೋಬೇಕಾ? ಹಿಂದೆ ಕೂತ್ಕೋಬೇಕಾ? ಮತ್ತು ಡೋರ್ ಕ್ಲೋಸ್ ಮಾಡಿಬಿಡು. ಚೌಟ್ರೆಲ್ಲ ಆಲ್ರೆಡಿ ಹುಡುಗರೆಲ್ಲ ಕೆಲಸ ಮಾಡ್ತಾಯಿದ್ರು. ಸೊ ನಾವು ಕೂಡ ಹೊರಟ್ವಿ. ಇನ್ನೂ ಸೋನೆ ಹಣೀತಾನೇ ಇತ್ತು. ನಾವು ಗ್ಲಾಸ್ ಸ್ಯಾಂಡ್ವಿಚ್ ಮತ್ತು ಪೈನಾಪಲ್ ರೋಲ್ 2 ಸ್ವೀಟು 1,500 ರೆಡಿ ಮಾಡಿಸಿ ಟ್ರೇ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಯೂನಿವರ್ಸಿಟಿ ಎಲ್ಲ ಫುಲ್ಲು ನೆಂದು ಮುದ್ದೆ ಆಗಿಬಿಟ್ಟಿದೆ. ಈ ನಡುವೆ ಅಂತೂ ಮೈಸೂರು ಟ್ರಾಫಿಕ್ ಹೇಳೋಕ್ಕೆ ಆಗಲ್ಲ. ಎಲ್ಲರೂ ಹೋಗಬೇಕು ಅಂದರೆ ನಾವು ಅರ್ಧ ಗಂಟೆ ಮುಂಚೆನೇ ಮನೆ ಬಿಡಬೇಕಾಗುತ್ತೆ. ಮುಂಚೆ ಹಿಂಗಿರಲಿಲ್ಲ ಮೈಸೂರು. ಈ ನಡುವೆ ಅಂತೂ ಸಖತ್ ಟ್ರಾಫಿಕ್ ಆಗಿಬಿಟ್ಟಿದೆ. ಸೊ ಫೈನಲಿ ಅರ್ಧ ಗಂಟೆ ಹರಸಾಹಸ ಮಾಡಿಕೊಂಡು ವಿನಾಯಕ ಕನ್ವೆನ್ಷನ್ ಹಾಲ್, ಇಲ್ಲಿ ಇವತ್ತು ನಮ್ಮದು ಕೇಟ್ರಿಂಗ್ ಇದ್ದಿದ್ದು, ಅಲ್ಲಿಗೆ ಬಂದ್ವಿ. ಹುಡುಗರೆಲ್ಲ ಆಲ್ರೆಡಿ ಕೆಲಸ ಮಾಡ್ತಾಯಿದ್ದಾರೆ. ಮುಂದೆ ಸತೀಶ್ ಅಕ್ಕನ ಮಕ್ಕಳು ಅವರೆಲ್ಲ ಹೋದರು. ನಾವು ನಮ್ಮ ಮೈದ್ನ ಎಲ್ಲರೂ ಈಗ ಸ್ವೀಟ್ನ ಟ್ರೇನ ಇಟ್ಕೊಂಡು ಚೌಟ್ರಿನ ರೀಚ್ ಆದ್ವಿ. ಸೊ ಪಾರ್ಟಿ ಎಲ್ಲ ಒಳಗಡೆ ಇದ್ದರು. ನೈಟ್ ರಿಸೆಪ್ಷನ್ ಇತ್ತು. ಸ್ವೀಟ್ ಎಲ್ಲ ಕೊಟ್ಟೋಗೋಣ ಅಂತ ನನ್ನ ಮಗಳು ನಾ ಕೊಡ್ತೀನಿ ಅಂತ ಹಠ ಮಾಡ್ತಾಯಿದ್ವಿ. ಗಣೇಶ ಅಂತಿರೋದು ಯಾವ ಗಣೇಶ? ಬರ್ತಾನೆ ಮೇಲಿ ಬೇಡ ಬಂದ್ರು ಇಲ್ಲಿ ಬೈಲೆ ಇಳಿ ನೀನಂತ ಹುಡುಗರು ಮಾತ್ರ ಕೊಟ್ಬಿಡೋದು. ಸ್ವೀಟ್ ಎಲ್ಲ ಕೊಟ್ಟು ಸತೀಶ್ನ ನಮ್ಮನ್ನು ಬಿಡೋಕ್ಕೆ ಅಂತ ಬರ್ತಾ ಇದ್ದಾರೆ. ನನಗೆ ಹೇಳ್ತಾಯಿದ್ರು ಕೆಲಸ ನಡೀತಾ ಇದೆ, ಯಾಕೆ ಬಂದ್ರಿ ನನ್ನ ಜೊತೆ ನೀವು ಅಂತ. ಮನೇಲಿ ಒಬ್ಬರೇ ಕೂತ್ ಬೇಜಾರಾಗಿತ್ತು. ಸೊ ಅದಕ್ಕೆ ಬರಪ್ಪಣ್ಣ ಅವರು ಏನಂತ ಈಗ 3 ಲಕ್ಷ ಕೇಳಿದ್ರೆ ಅರ್ಧ ಅಡಿ ಉದ್ದಕ್ಕೆ ಕೂತ್ಕೊಡೋಕೆ 1 ಲಕ್ಷ ಅಂದರೆ ಇವರು 2 ಅಂತಿದ್ದಾರೆ ದುಡ್ಡು ಪೀಕಕ್ಕೆ. ಅದಕ್ಕೇನಿವಾಗ ಇಲ್ಲೆಲ್ಲೂ ಇಲ್ಲ.
ಗಾಡಿ ಲಾಕ್ ಆಗಿಲ್ಲ, ಸುತ್ತ ಮಿರರ್ ಎಲ್ಲ ಕ್ಲೋಸ್ ಆಗಿಲ್ಲ. ಕ್ಲೋಸ್ ಆಗೈತೆ. ತೀರ್ಮಾನ ಸರಿಯಾಗಿ ಮಾಡ್ತಾ ಇರ್ಬೇಕು. ಇವ್ರು ಯಾಕೆ ಕೊಟ್ಬಿಡ್ತಾರೆ ಅಂತಾರೆ ಅವ್ರು ನಟರಾಗಂತಲ್ಲ ಅವರು. ನೀವು 1 ಲಕ್ಷ ಇಟ್ಕೊಳ್ಳಿ, ನಂಗೆ 1 ಲಕ್ಷ ಕೊಡಿ ಅನ್ಕೊಂಡ್ಬೇಕಾರೆ ಪಾಪ ವಯ್ಯ ಮೆತ್ಕವನೆ ಅಂದ್ಬಿಟ್ಟು ಹೀಗೆ ಮಾತಾಡಿಕೊಂಡು ಆ ಕಡೆ ಒಂದ್ಸಲಿ ನಿಮ್ಮ ಕರ್ಕೊಂಬರಕ್ಕೊಂದ್ಸಲಿ ನಿಮ್ಮ ವಾಪಸ್ ಕಳ್ಸೋಕ್ಕೊಂದ್ಸಲಿ ಅಂತ ಬೈಕೊಂಡು ಮಾತಾಡಿಕೊಂಡು ಮಳೇಲಿ ಜೊತೆಯಲ್ಲಿ ಪಾನಿಪುರಿ ತಿಂದ್ವಿ. ಪಾನಿಪುರಿ ಆದಮೇಲೆ ನನಗೆ ಸ್ವಲ್ಪ ಬಿಸಿ ಏನಾದರೂ ತಿನ್ನಬೇಕು ಅನಿಸ್ತಾಯಿತ್ತು. ಬಟ್ ನೋಡಿದೆ ಅಲ್ಲಿ ಏನಿದೆ ಅಂತ. ಸತೀಶ್ ಅಂದರು ಹಾಟ್ ಕಾಫಿ ಕುಡಿತೀಯಾ, ಕೋಲ್ಡ್ ಕಾಫಿ ಕುಡಿತೀಯಾ ಅಂತ. ಈಗ ಕಾಫಿ ಅಂತೂ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ. ಸೊ ಯಾಕೋ ಇವತ್ತು ನನಗೆ ಏನೂ ಬೇಡ ಅನ್ನಿಸ್ತು. ನನ್ನ ಮಗಳು ಕ್ಯಾಂಡಿ ತಕ್ಕೊಡು ಅಂತ ಇದ್ಲು. ಪಾನಿಪುರಿ ತಿನ್ನಲ್ಲ, ಸೊ ಸಾಕು ಅನ್ನಿಸ್ತು. ಸೊ ಕ್ಯಾಂಡಿ ತೊಗೊಂಡ್ವಿ, ಕುಲ್ಫಿ. ನಾನೊಂದು ಕುಲ್ಫಿ ತೊಗೊಂಡೆ, ಅವಳೊಂದು ದೊಡ್ಡ ಕ್ಯಾಂಡಿ ತಗೊಂಡ್ಳು. ಇದು ತುಂಬ ಹೊಸ್ದಾಗಿ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ಗೋಲ್ಗಪ್ಪ ಮತ್ತು ಚಾಟ್ಸ್ ಎಲ್ಲ, ಪಾವ್ ಭಾಜಿ, ಸ್ಯಾಂಡ್ವಿಚ್ ಎಲ್ಲನೂ ಸಿಗ್ತಾಯಿದೆ. ಸೊ ವಿಕ್ಕಿಗೂ ಒಂದು ಪಾರ್ಸಲ್ ತೊಗೊಂಡು ಇವಾಗ ಕ್ಯಾಂಡಿ ಎಲ್ಲ ತಿಂದ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ವಿಕ್ಕಿಗೆ ಮೋಮೋಸ್ ತೊಗೊಂಡೆ. ಆ್ಯಕ್ಚುಲಿ ನಾನು ಒಂದು ಹಾಟ್ ಕಾಫಿ ತೊಗೊಂಡೆ, ಹಾಟ್ ಚಾಕ್ಲೇಟ್ ಕಾಫಿ ತೊಗೊಂಡೆ, ಅವಳು ಕ್ಯಾಂಡಿ ತೊಗೊಂಡ್ಳು, ಪಾನಿಪುರಿ ಇದಿಷ್ಟು ತಿಂದ್ಕೊಂಡು ಇನ್ನು ನೆಕ್ಸ್ಟ್ ಟೈಮ್ ಬರೋಣ, ಎಲ್ಲ ಟ್ರೈ ಮಾಡೋಣ ಅಂತ. ಇನ್ನು ವಿಕ್ಕಿ ಟ್ಯೂಷನಿಗೆ ಹೋಗಿದ್ದ, ಅವನಿಗೇನೂ ತೊಗೊಳ್ಳಿಲ್ಲ ಅಂದರೆ ಪ್ರಳಯ ಮಾಡಿಬಿಡ್ತಾನೆ. ಸೊ ನಾನು ಐಸ್ ಕ್ರೀಮ್ಸ್ ನೋಡ್ತಾಯಿದ್ದೆ. ಸತೀಶು ಮನೇಲೇ ಇದೆ ತಾಯಿ, ಮ್ಯಾಂಗೋ ಐಸ್ ಕ್ರೀಮು 4 kg ಹೋಗಿ ಅದನ್ನೇ ತಿನ್ನು ಅಂದರು. ಸೊ ಇದಿಷ್ಟು ನೆನ್ನೆ ನಡೆದಂಥದ್ದು. ಇದು ಮಂಡೇ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ವಾಕ್ ಹೋಗಿ ಮನೆಗೆ ಬಂದು, ಸೊ ಮನೇಲಿ ಬ್ರೇಕ್ಫಾಸ್ಟ್ ಇಡ್ಲಿ ಕೆಳಗಡೆ ಗ್ರೈಂಡರಲ್ಲಿ ರುಬ್ಬಿದ್ರು. ಅದೇ ಬ್ಯಾಟರ್ ತೊಗೊಂಡು ಇಡ್ಲಿ ಮಾಡಿ ಚಟ್ನಿ ಮಾಡಿದೆ. ವಿಕ್ಕಿಗೆ ಸ್ಕೂಲ್ ಇತ್ತು, ನಿಮಗೆ ಗೊತ್ತು, ಅವನಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಂತ. ಅವನಿಗೆ ಬೇಕೇ ಬೇಕೀಗ 7 ಗಂಟೆಗೆ ಬ್ರೇಕ್ಫಾಸ್ಟ್. ಅಷ್ಟರಲ್ಲಿ ನಾನು ಮನೇಲಿ ವಾರ ಪೂಜೆ, ಪಾತ್ರೆ ತೊಳಿ, ಬಟ್ಟೆ ಒಗಿ, ಎಲ್ಲ ರೆಗ್ಯುಲರ್ ಕೆಲಸ ಎದ್ದಿದ್ದೇ ಮಾಮೂಲಿ ಕೆಲಸಗಳು. ಬೆಳಗ್ಗೆ ಆಯಿತು ಅಂದರೆ ರೊಟೀನ್ ಅದು ಮಾಡಲೇಬೇಕು. ಸೊ ಅದನ್ನೆಲ್ಲ ಮುಗಿಸಿ ವರ ಪೂಜೆ ಮಾಡಿ ಟೆಂಪಲ್ಗೆ ಹೋಗೋಣ ಅಂತ 8 ಗಂಟೆಗೆ ಆ್ಯಕ್ಚುಲಿ ಇವತ್ತು ವರ ಪೂಜೆ ಆಗಿತ್ತು. ವಿಕ್ಕಿಗೆ ಸ್ವಲ್ಪ ಲೇಟಾಗಿ ಬರುತ್ತೆ ವ್ಯಾನ್, ಬಿಕಾಸ್ ಬರೀ 10th ಅವ್ರಿಗೆ ಮಾತ್ರ ಸ್ಕೂಲ್ ಸ್ಟಾರ್ಟ್ ಆಗಿರೋದಲ್ವ. ಹಾಗಾಗಿ ಟೆಂಪಲ್ಗೆ ಹೋಗಿ ಬರೋಣ ಇಬ್ಬರು ಮಕ್ಕಳು ಕರ್ಕೊಂಡು ಅಂತ ಹೇಳಿ ಟೆಂಪಲ್ಗೂ ಕೂಡ ಬಂದೆ. ಅರ್ಚನೆ ಮಾಡಿಸ್ಕೊಂಡು, ಮಹಾಮಂಗಳಾರತಿ ಮಾಡಿಸ್ಕೊಂಡು, ಇವತ್ತು ಅಲ್ಲಿ ಸಜ್ಜಿಗೆ ಪ್ರಸಾದ ಕೊಟ್ಟರು. ಅವನಂದ ನಾನು ಇದೇ ತಿಂತೀನಿ ಮಮ್ಮಿ, ಇಡ್ಲಿನ ಬಾಕ್ಸ್ಗೆ ಹಾಕು ಅಂತ ಹೇಳ್ದ. ಅಲ್ಲಿಂದ ಮಹದೇಶ್ವರ ಟೆಂಪಲ್ಗೂ ಕೂಡ ಬಂದೆ. ಗೈಸ್, ನಂಬ್ತಿರೋ ಬಿಡ್ತಿರೋ, ನನಗೆ ವಾರಗಳಲ್ಲಿ ಸೋಮವಾರ, ಗುರುವಾರ, ಶುಕ್ರವಾರ, ಶನಿವಾರ ವಾರಗಳಲ್ಲಿ ಮಿಕ್ಕಿದ ದಿನ ಪೂಜೆ ಮಾಡಲ್ವ ಅಂತಲ್ಲ, ಪ್ರತಿದಿನ ಸಂಡೇ ಒಂದಿನ ಬಿಟ್ಟು ಡೈಲಿ ಪೂಜೆ ಆಗುತ್ತೆ ನಮ್ಮ ಮನೇಲಿ. ಬಟ್ ನಾನು ಟೆಂಪಲ್ಗೆ ಹೋಗೋದು ವಾರದಲ್ಲಿ 4 ಸಲ. ಟೆಂಪಲ್ಗೆ ಹೋಗಲಿಲ್ಲ ಅಂದರೆ ನನಗೆ ನಾನೇ ಏನೋ ಮಿಸ್ ಮಾಡ್ಕೊಂಡಂಗೆ, ಕಳ್ಕೊಂಡಂಗೆ. ಎಷ್ಟೇ ಕೆಲಸ ಇರಲಿ, ನಾನೆಷ್ಟೇ ಬ್ಯುಸಿ ಇರಲಿ, ಫಸ್ಟು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಇವತ್ತಂತೂ ತುಂಬ ಖುಷಿ ಆಯಿತು. 8:15ಗೆ 8:20 ಐ ಥಿಂಕ್ ಇಬ್ಬರು ಮಕ್ಕಳನ್ನು ಗಾಡಿ ಓಡಿಸ್ಕೊಂಡು ಟೆಂಪಲ್ಗೆ ಕರ್ಕೊಂಡು ಬಂದಿದ್ದು. ಈ ರೀತಿ ಮಾಡಿದಾಗ ನಾನು ಡೇ ಫುಲ್ ಆ್ಯಕ್ಟಿವ್ ಆಗಿರ್ತೀನಿ, ಡೇ ಫುಲ್ ಎನರ್ಜೆಟಿಕ್ ಆಗಿರ್ತೀನಿ. ನನಗೇನೋ ಒಂಥರ ಖುಷಿ ಗೈಸ್, ನಂಬ್ತಿರೋ ಬಿಡ್ತಿರೋ ಸುಳ್ಳಲ್ಲ. ಸೊ ಅಲ್ಲೂ ಕೂಡ ಗಂಧದ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಮಹಾಮಂಗಳಾರತಿ ಮಾಡಿಕೊಂಡೆ. ವಿಡಿಯೋ ನೋಡಿದ್ರಾ, ಏನು ಅನ್ನಿಸ್ತು, ಹೇಗಿತ್ತು ನೆನ್ನೆ ಅದು ವಿಡಿಯೋ ಏನೇನಾಯಿತು ಅಂತ. ಸೊ ನಾನಿವತ್ತು ಈ ಸಾರಿ ವೇರ್ ಮಾಡ್ತಾಯಿದ್ದೀನಿ. ಗ್ರೇ ಕಾಂಬಿನೇಷನಲ್ಲಿರೋಂಥ ಡಾರ್ಕ್ ನೆವಿ ಬ್ಲೂ, ಗ್ರೇ ವಿತ್ ಡಾರ್ಕ್ ನೆವಿ ಬ್ಲೂ ಸ್ಯಾರಿ. ಇದು ಸಾಫ್ಟ್ ಸಿಲ್ಕ್. ಇದಕ್ಕೆ ಇದು ಬ್ಲೌಸ್ ಬೊಫೆಟ್ಸು ಸ್ಟಿಚ್ ಮಾಡಿಸಿದ್ದೀನಿ. ಬ್ಯಾಕ್ ಡಿಸೈನ್ ಏನಂತಾರೆ ಇದಕ್ಕೆ, ಕಿಟಕಿ ಡಿಸೈನ್ ಅಂತನೋ ಏನೋ ಕರಿಬೋದು. ಇದು ಸತೀಶ್ದು ಜ್ಯುವೆಲ್ರಿ. ಸತೀಶ್ ಇಲ್ಲ, ಚೌಟ್ರಿಗೆ ಹೋಗಿದ್ದಾರೆ. ಅವ್ರ ಜ್ಯುವೆಲ್ರಿ ಇಷ್ಟ ಹಾಕೋತಾರೇನೋ, ಇಷ್ಟೇ ಅವ್ರು ರೆಗ್ಯುಲರಾಗಿ ಹಾಕೊಳ್ಳೋದು, ಮಿಕ್ಕಿದ್ದು ಯಾವುದೂ ಹಾಕ್ಕೊಳ್ಳಲ್ಲ ಯಪ್ಪ. ಅದನ್ನು ಎತ್ತಿಟ್ಟಿದ್ದೀನಿ. ಸೊ ಬ್ಲೌಸ್ ಡಿಸೈನ್ ಹೀಗಿದೆ. ಈ ಸಾರಿ ವೇರ್ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಒಂದು ಕಡ, ಬ್ಲೂ ಕಲರ್ ಕಡ ಮತ್ತು ಒಂದು ಗೋಲ್ಡ್ ಕಡ ವೇರ್ ಮಾಡ್ತಾಯಿದ್ದೀನಿ. ಒಂದು ಮುತ್ತಿನ ಸರ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಮುತ್ತಿನ ಸರ ವೇರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಕಾಂಬಿನೇಷನ್ ಆಗಿರೋಂಥ ಪರ್ಲ್ ಇಯರಿಂಗ್. ಇದು ಕೂಡ ಕಾಣಿಸ್ತಾ ಇದೆ ನಿಮಗೆ ಡಿಸೈನ್ ನೋಡಿ.
ಪರ್ಲ್ ಡಿಸೈನ್ ಇರೋಂಥ ಇಯರಿಂಗ್ ವೇರ್ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ ರಿಂಗ್ಸ್ ಅಷ್ಟೇ ಸಿಂಪಲ್ಲಾಗಿ, ಏನು ಇನ್ನೇನು ಜಾಸ್ತಿ ಏನಿಲ್ಲ. ಈ ಕಡೆ ಹಾಕೋತಾ ಇದ್ದೀನಿ, ಅದ್ರ ಜೊತೆ ಇದೊಂದು ಕಡೆ ಹಾಕೋತಾ ಇದ್ದೀನಿ. ಬ್ಲೂ ಕಲರ್, ಇದು ಕಲರು. ಯಾವ ಕಲರ್ ಬೇಕಾದರೂ ಇದನ್ನು ಬಿಚ್ಚಿಟ್ಬಿಟ್ಟು ಇದನ್ನು ಫಿಕ್ಸ್ ಮಾಡ್ಕೊಬೋದು. ಯಾವ ಕಲರ್ ಬೇಕಾದ್ರೆ ಆ ಕಲರ್. ಇದು ರಬ್ಬರ್ ಬ್ಯಾಂಗಲ್ ಸಿಗುತ್ತೆ ಫ್ಯಾನ್ಸಿ ಸ್ಟೋರಲ್ಲಿ, ಇಲ್ಲ ಜ್ಯುವೆಲ್ರಿ ಸ್ಟೋರಲ್ಲೇ ಸಿಗುತ್ತೆ. ಅದಕ್ಕೆ ಈ ಥರ ಇದೆ ನನ್ನ ಹತ್ರ. ಸೊ ಒಂದು ಸಲ ಟ್ರೆಂಡಿಂಗ್ ಇತ್ತಾಯ್ತಾ, ಅವಾಗ ತೊಗೊಂಡಿದ್ದು. ಈಗ ಮತ್ತೆ ಚೇಂಜ್ ಮಾಡೋ ಮನಸ್ಸೇ ಇಲ್ಲ. ಸೊ ಬನ್ನಿ ರೆಡಿ ಆಗೋಣ. ತುಂಬ ದಿನ ಆಗಿತ್ತು ಇಯರಿಂಗ್ಸ್ ಹಾಕಿ ಹಾಗೆ ಖಾಲಿ ಬಿಟ್ಬಿಟ್ಟಿದ್ದೆ. ತೂತಾನೆ ಮುಚ್ಚೋದಂಗೆ ಆಗ್ಬಿಟ್ಟಿತ್ತು ಗೈಸ್. ಸೊ ಫಸ್ಟಿಗೆ ಇಯರಿಂಗ್ ಹಾಕ್ಕೊಂಬಿಟ್ಟೆ. ಈಗ ಸ್ಯಾರಿ ವೇರ್ ಮಾಡಿಬಿಡ್ತೀನಿ. ಆಮೇಲೆ ಸಿಂಪಲ್ಲಾಗಿ ನನ್ನ ಫೇಸ್ಗೆ ಏನು ಹಾಕ್ತೀನಿ, ಏನು ಬಿಡ್ತೀನಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಲಾಸ್ಟ್ ಟೈಮು ಕ್ಲಾರಿಟಿ ಇಲ್ಲ ನೀಟಾಗಿ ತೋರಿಸಿ ಅಂತ ಕಮೆಂಟ್ ಮಾಡ್ತಿದ್ರಿ. ಸೊ ಅದಕ್ಕೋಸ್ಕರ ಅಷ್ಟೇ, ಬೇರೇನಿಲ್ಲ. ನೀವು ಕೇಳಿದ್ದಕ್ಕೋಸ್ಕರ ಫಸ್ಟು ಸ್ಯಾರಿ ಹಾಕ್ಕೊಂಬಿಡ್ತೀನಿ. ಸ್ವಲ್ಪ ಇವತ್ತು ಜಿಡ್ಡು ತಲೆ, ಮೀನ್ಸ್ ಅಂದರೆ ನೀರೇ ಕಾಯ್ದಿರಲಿಲ್ಲ ಸೋಲಾರಲ್ಲಿ. ಸೊ ಗ್ಲೀಸರಲ್ಲಿ ಸ್ನಾನ ಮಾಡಿದೆ. ಒಂಥರ ತಲೆ ಫ್ರೆಶ್ನೆಸ್ಸೇ ಇಲ್ಲ, ಜಿಡ್ಡು ಫೀಲ್ ಆಗ್ತಾಯಿದೆ ನನಗೆ ಗೈಸ್. ಸ್ಯಾರಿ ವೇರ್ ಮಾಡಿ ಸಿಗ್ತೀನಿ. ನಾನು ಕೇಳ್ತಾ ಇದ್ರಿ ನಿಮ್ಮ ಸ್ಕಿನ್ಗೆ ಏನು ಅಪ್ಲೈ ಮಾಡ್ತೀರಾ ತೋರಿಸಿ ಅಂತ. ನಾನು ಅವತ್ತೂ ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ನಾನು ಅಷ್ಟು ಮೇಕಪ್ ಪರ್ಸನ್ ಅಲ್ಲ. ನಾನು ಫಸ್ಟಿಗೆ ಅಪ್ಲೈ ಮಾಡೋದು ಮಾಯ್ಶ್ಚರೈಸರ್. ಆಗಲೇ ಫೇಸ್ ವಾಶ್ ಮಾಡಿದೆ ಅಂತ ಹೇಳಿದ್ದೆ. ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ಳಿ. ಸ್ಯಾರಿ ಎಲ್ಲ ವೇರ್ ಮಾಡಿದ್ದೀನಿ. ಜ್ಯುವೆಲ್ಸು ಕೂಡ ಹಾಕ್ಕೊಂಡ್ಬಿಟ್ಟೆ. ಫೇಸಸ್ ಕೆನಡಾ ಅವ್ರದ್ದು ಫೌಂಡೇಶನ್ ನಾನು ಯೂಸ್ ಮಾಡೋದು. ಫೇಸಸ್ ಕೆನಡಾ ಅವ್ರದ್ದು ಸ್ಟ್ರೋಕ್ ಕ್ರೀಮ್ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಬೇರೆ ಯೂಸ್ ಮಾಡೋದಿಲ್ಲ. ಅದು ಸ್ವಲ್ಪ ಮನೆ ಹತ್ರ ಇದ್ದರೆ ಅದು ಹಾಕೊಳ್ಳೋದಿಲ್ಲ, ಇಷ್ಟೇ ನಾನು ಹಾಕೊಳ್ಳೋದು. ಇವಾಗೆಲ್ಲ ಆನ್ಲೈನಲ್ಲಿ ನೋಡಿರ್ತೀರ ನೀವು, ಇನ್ಸ್ಟಾದಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಇದ್ರ ಬಗ್ಗೆನೇ ತುಂಬ ವೀಡಿಯೋ ಮಾಡಿದ್ದಾರೆ. ಅದು ಪ್ರಮೋಷನ್ ವೀಡಿಯೋ. ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಖಾಲಿ ಆಗ್ತಾ ಬಂತು. ಒಂದು 3-4 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಯಾವುದೇ ಪ್ರಮೋಷನ್ ಅಲ್ಲ. ಲಾಸ್ಟ್ ಟೈಮ್ ತೋರಿಸಿದ್ದೆ ನಾನು, ಬಟ್ ಪ್ರಾಡಕ್ಟೇ ಕಾಣಿಸ್ಲಿಲ್ಲ ಅಂತ ಕಮೆಂಟ್ ಮಾಡಿದರು ಯಾರೋ ಒಬ್ಬರು. ಸೊ ಹಾಗಾಗಿ ನಿಮ್ಮ ಬ್ಲೆಂಡರ್ ಇದ್ದರೆ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊಳ್ಳಿ, ಬ್ರಷ್ ಇದ್ದರೆ ಬ್ರಷ್ ಮಾಡ್ಕೊಳ್ಳಿ, ಬ್ರಷಲ್ಲಿ ಬ್ಲೆಂಡ್ ಮಾಡ್ಕೊಳ್ಳಿ. ಬಟ್ ನಾನು ನನ್ನ ಹ್ಯಾಂಡಲ್ಲೇ ಬ್ಲೆಂಡ್ ಮಾಡೋದು. ಆಫ್ ನೀಟಾಗೆಲ್ಲ ಹಚ್ಚಾದ್ಮೇಲೆ ಬೇಕಿದ್ರೆ ಸ್ವಲ್ಪ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ನಂದು ಆಯಿಲ್ ಫೇಸು 5 ನಿಮಿಷ ಆದರೆ ಸ್ವೆಟ್ ಆಗಿಬಿಡ್ತೀನಿ. ಸುಮ್ಮನೆ ಜುಟ್ಟು ಥರ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಾಂಪ್ಯಾಕ್ಟ್ ಅಷ್ಟೇ. ಅಲ್ಲೇನು ಪ್ರಾಡಕ್ಟೇ ಇಲ್ಲ ಗೈಸ್, ಸುಮ್ಮನೆ. ಸುಮಾರು ಜನ ನೋಡಿದ ತಕ್ಷಣ ಫೋನ್ ನಾನು ಯೂಸ್ ಮಾಡೋದು ಐಫೋನು, ಕ್ಯಾಮ್ರಾ ಕ್ಲಾರಿಟಿ ಇದೆ, ತುಂಬ ಮೇಕಪ್ ರಾಡಿ ಮೇಕಪ್ ಅಂತ ಕಾಣಿಸ್ಬೋದು ಸನ್ಲೈಟ್ಗೆ, ವಿಂಡೋ ಲೈಟ್ಗೆ. ಬಟ್ ನಾನಷ್ಟು ಮೇಕಪ್ ಮಾಡೋದಿಲ್ಲ. ಲಿಪ್ಸ್ ಸ್ವಲ್ಪ ಡ್ರೈ ಅನಿಸಿದ್ರೆ ಸುಮಾರು ಜನ ಇದನ್ನು ಕೂಡ ಲಿಪ್ಸ್ಟಿಕ್ ಅಂತ ಅಂದ್ಕೊಂಡ್ಬಿಡ್ತಾರೆ. ನಾನು ಯೂಸ್ ಮಾಡೋದು ಈವಾ ಅವ್ರದ್ದು, ಇನ್ನೊಂದು ನಿವಿಯಾ ಅವ್ರದ್ದು. ಸ್ವಲ್ಪ ಬೇಕಿದ್ರೆ ಐ ಲ್ಯಾಶಸ್, ಇದ್ರದ್ದು ಬಾಕ್ಸು ಒಡೆದೋಗಿದೆ. ಅದರದ್ದು ಮಿರರ್ ಇತ್ತು, 4 ಕಲರ್ನ ಶೇಡ್ನ ತೊಗೊಂಡಿರೋದು. ಇನ್ನೊಂದಿದೆ ಐ ಶ್ಯಾಡೋ ಪ್ಯಾಲೆಟು 12 ಕಲರ್ಸ್ ಇರೋದು. ಏನಾರೋ ಒಕೇಶನ್ ಇದ್ದಾಗ, ಫಂಕ್ಷನ್ ಇದ್ದಾಗ ಮಾತ್ರ ಅದನ್ನು ಯೂಸ್ ಮಾಡ್ತೀನಿ. ಈಗ ನಾನು ಎಲ್ಲೂ ಜಾಸ್ತಿ ಹೋಗಲ್ಲ ಅಲ್ವಾ, ಸಿಂಪಲ್ ಆಗಲ್ವಾ. ಸೊ ಇದನ್ನೇ ನಾನು ಯೂಸ್ ಮಾಡೋದು. ಇವಾಗ ನಾನು ಪಿಂಕ್ ಕಲರ್ನ ಮರ್ಜ್ ಮಾಡ್ತೀನಿ, ಸ್ವಲ್ಪ ಗೋಲ್ಡ್ ಶಿಂಗಿ ಇದೆ ಅಂತ. ಸ್ವಲ್ಪ ಲೈಟಾಗಿ ಗೈಸ್.
ನಾವು ಏನೇ ಮೇಕಪ್ ಮಾಡ್ಕೊಳ್ಳಿ, ಏನೇ ಬಿಡಲಿ, ಮುಖದ ಮೇಲೆ ನಗು ಇದ್ದರೆ ಆಟೋಮೆಟಿಕ್ಕಾಗಿ ಸುಂದರವಾಗಿ ಕಾಣಿಸ್ತೀವಿ. ಮೇಕಪ್ಪೇ ಬೇಕು, ಗಾಡಿ ಪ್ರಾಡಕ್ಟ್ಸೇ ಬೇಕು ಅಂತ ಏನಿಲ್ಲ. ವಾಟ್ ಇಟ್ ಐಲೈನರ್, ಹಣೆಗೆ ಸಿಂಧೂರ, ತಿಲಕ, ಹೆಣ್ಮಕ್ಳಿಗೆ ಏನಿರುತ್ತೋ ಬಿಡುತ್ತಾ. ಫೈನಲ್ ಟಚ್ ಲಿಪ್ಸ್ಟಿಕ್ ಇರಲೇಬೇಕು. ಮರೂನ್ ಅವ್ರದ್ದು ಇದು ನನ್ನ ಕೋಡು, ಮ್ಯಾಟ್ ಇದೇ ಯೂಸ್ ಮಾಡೋದು. ಸಿಂಪಲ್ ಮೇಕಪ್ ಹೇಗಿದೆ? ಸ್ವಲ್ಪ ಮಸ್ಕರ ಹಾಕ್ಕೊಂಡಿದ್ದೀನಿ. ಕುಂಕುಮ ಹಾಕೊಂಡ್ರೆ ನಂಗೆ ಲುಕ್ಕು ಗೈಸ್, ಏನಂತೀರಾ? ನಿಜ ತಾನೇ? ಕಮೆಂಟ್ ಮಾಡಿ. ಇದು ಸ್ವಲ್ಪ ಆರೆಂಜ್ ಮಿಕ್ಸು, ಇದು ಫುಲ್ ಮರೂನ್, 2 ಶೇಡ್ ಇದೆ, 2 ಒಂದೇ ಥರ ಮಿಕ್ಸ್ ಮಾಡೋಣ, ನೋಡೋಣ ಹೆಂಗೆ ಕಾಣುತ್ತೆ. ಯಾವುದೇ ಲಿಪ್ಸ್ಟಿಕ್ ಆದರೂ ಲಾಂಗ್ ಲಾಸ್ಟಿಂಗ್ ಇರಲ್ಲ. ಇರಬೇಕು ಅಂದರೆ ಅನ್ನೋದನ್ನ ನಿಲ್ಲಿಸಿದ್ರೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಇದು ಒಂದು ಟಿಪ್ಪು. ನನಗೆ ಯಾರೋ ಹೇಳಿದ್ರು, ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ನನ್ನ ಹತ್ರ ಅರ್ಧ ಲಿಪ್ಸ್ಟಿಕ್ ಇರೋದೇ ಇಲ್ಲ, ತಿಂದ್ಬಿಟ್ಟಿರ್ತೀನಿ ಅಂತ. ನೀವು ಆ ಥರ ಮಾಡಬೇಡಿ. ಒಂದು ಹೇರ್ ಸ್ಟೈಲ್ ಮಾಡಿ ಸಿಗ್ತೀನಿ, ಓಕೆನಾ? ತಲೆ ನಾನು ಆಗಲೇ ಹೇಳ್ದಾಗೆ ಜುಟ್ಟು ಫೀಲ್ ಆಗ್ತಾ ಇದೆ ಗೈಸ್. ಇವತ್ತು ಬಿಸಿನೀರು ಇರಲಿಲ್ಲ, ತಣ್ಣೀರು. ಸುಮ್ಮನೆ ಒಂದು ಟ್ವಿಸ್ಟ್ ಮಾಡಿ ಪಿನ್ಸ್ ಆಗ್ತಾ ಇದ್ದೀನಿ. ಇದು ಎವಿ ಸ್ಯಾರಿ ಗೈಸ್, ಅಪ್ಪ ಶೆಕೆ ಸಾಕಪ್ಪ ಸಾಕು. ಸ್ಯಾರಿ ಉಟ್ಕೊಂಡು ಫಂಕ್ಷನ್ಗೆ ಹೋಗೋದು ಸಾಕು, ಒಂದು ಡ್ರೆಸ್ ಹಾಕ್ಕೊಂಡು ಹೋಗ್ಬಿಟ್ರೆ ಸಾಕು. ಬಟ್ ಆದರೆ ನನ್ನ ಸ್ಯಾರಿನೇ ಇಷ್ಟ. ಮೋಸ್ಟ್ ಪ್ರಾಬಬ್ಲಿ ನೋಡಿ ನೀವು, ನಾನು ಯಾವುದೇ ಫಂಕ್ಷನ್ಸ್ಗೆ ಹೋದರೂ ಕಡಿಮೆ ಡ್ರೆಸ್ ಹಾಕ್ಕೊಂಡು ಹೋಗಿರೋದು. ನಿಯರ್ ಬೈ ನಮ್ಮ ಅಕ್ಕಪಕ್ಕ ಮನೆಗಳಾದರೆ ಅದಕ್ಕೂ ಸುಮಾರು ಸಲ ಸಾರಿನೇ ಹಾಕ್ಕೊಂಡು ಹೋಗಿರ್ತೀನಿ. ತುಂಬ ತೀರ ಕಮ್ಮಿ. ಸ್ಯಾರಿ ಅಂದರೆ ಇಷ್ಟ, ಉಟ್ಕೊಂಡು ಮೇಂಟೈನ್ ಮಾಡೋಕ್ಕೆ ಕಷ್ಟ. ಸಿಂಪಲ್ ಹೇರ್ ಸ್ಟೈಲ್ ಮುಗೀತು. ಹೇಗಿದೆ? ಫೈನಲಿ ರೆಡಿ. ಸಿಂಪಲ್ ಹೇರ್ ಸ್ಟೈಲ್, ಹೂವು, ಸಿಂಪಲ್ ಮೇಕಪ್. ಹೇಗಿದೆ? ಕಾಮೆಂಟ್ ಮಾಡಿ. ಟ್ರೈ ಮೈ ಲೆವೆಲ್ ಬೆಸ್ಟ್. ಈಗಲೂ ಕಾಣಿಸ್ತಾ ಇಲ್ಲ, ಪ್ರಾಡಕ್ಟ್ ಕಾಣಿಸ್ಲಿಲ್ಲ ಅಂತ ಕಮೆಂಟ್ ಮಾಡಬೇಡಿ. ಸೀರೆ ಮಾತ್ರ ಐರನ್ ಮಾಡಿಲ್ಲ ಗೈಸ್, ಅದೇ ಬೇಜಾರು. ಐರನ್ ನೋಡಿ, ದೊಬ್ರು ಕಾಣಿಸ್ತಾ ಇದೆ. ಸ್ವಲ್ಪ ದಪ್ಪಾಗಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ. ಹೌದಾ? ಜ್ಯೂಸು, ಐಸ್ ಕ್ರೀಮ್ಸು ಎಲ್ಲ ಜಾಸ್ತಿ ಆಯಿತು. ವಾಕ್ ಮಾಡ್ತಾ ಇದ್ದೀನಿ, ಒಂದಿನ ಮಿಸ್ ಇಲ್ದೇ. ಆದರೂ ಕೂಡ ನಂಗೆ ಆಗಲ್ಲ ಗೈಸ್. ಜ್ಯೂಸು ಐಸ್ ಕ್ರೀಮ್ ತಿಂದ್ಬಿಟ್ರೆ ದಪ್ಪ ಆಗ್ಬಿಡ್ತೀನಿ. ಬಟ್ ಬ್ಲೌಸ್ ಮಾತ್ರ ಕರೆಕ್ಟಾಗಿದೆ, ಫಿಟ್ ಆಗಿದೆ. ಸೂಪರಾ? ಬರ ಬೇಗ ರೆಡಿಯಾಗಿ ಸಣ್ಣ ಪುಟ್ಟ ಫೋಟೋ, ಸೆಲ್ಫೀಸ್ ಎಲ್ಲ ತೆಕ್ಕೊಂಡು ಇನ್ಸ್ಟಾದಲ್ಲಿ ರೀಲ್ಸ್ ಕೂಡ ಮಾಡ್ತಾಯಿದ್ದೆ. ಬಂದಿದ್ದೇ ಲೇಟು ಸತೀಶು. ಅದು ನಾವು ಕಾಲ್ ಮಾಡಿದ್ಮೇಲೆ ಬಂದಿದ್ದಾರೆ. ಕಯ್ಯ ಅಂತ ಇದ್ದಾರೆ. ಸೊ ಸಾಫ್ಟ್ ಸಿಲ್ಕು, ಬಟ್ ಸೀರೆ ತುಂಬ ದೊಡ್ಡ ಸೀರೆ ಅಂತಾರಲ್ಲ ಆ ಥರ. ಇದು ದೊಡ್ಡ ಪಲ್ಲ ಸಾರಿ. ತುಂಬ ಶೆಕೆ ಫೀಲ್ ಆಗ್ತಾಯಿತ್ತು. ಬಟ್ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ. ಸೇಮ್ ಮೆಟೀರಿಯಲಲ್ಲಿ ಒಂದು ಪೀಚ್ ಕಲರ್, ಒಂದು ಆನಿಯನ್ ಈರುಳ್ಳಿ ಸಿಪ್ಪೆ ಕಲರ್ ಒಂದು ಸಾರಿ ಇದೆ. ಸೊ ಇವೆರಡು ಸ್ಯಾರಿ ನಂಗೆ ತುಂಬ ಇಷ್ಟ. ಬಟ್ ತುಂಬ ದಿವಸ ಲಾಂಗ್ ಗ್ಯಾಪ್ ಆದಮೇಲೆ ವೇರ್ ಮಾಡಿ ಒಂದೇ ಉಸಿರಿಗೆ ಅರ್ಜೆಂಟ್ ಮಾಡಿಬಿಟ್ಟು. ಏನದು? ಏನು ಬೇಕು ಇವಾಗ? 2 ಗಂಟೆ, 1:30 ಅಲ್ಲ. ನಾವು ಫೋನ್ ಮಾಡಿದ್ಮೇಲೆ ಬಂದಿರೋದು. ನೀನು ಯಾವ ಊರಲ್ಲಿ? ನಿಮ್ಮೂರಲ್ಲಿ? ಮೈಸೂರಲ್ಲಿ. ಚಾರ್ವಿ ಹಾಕಂಡು ಬಾ, ಬಂದು ಬಿಚ್ಚಾಕುವೆ. ಯಾವಾಗಲೂ ಹಿಂಗೆ ಮಾಡ್ತೀಯ ನೀನು. ನಾನು ಹಾಕೊಂಡಾಯ್ತು, ನೀನು ನಡಿ.
ಹಾಕೋ ಸರಿಗೆ ಹಾಕು ಚಾರು, ಲಾಕ್ ಮಾಡು ಚಾರು. ಅದ ಬ್ರೇಸ್ಲೆಟ್ ಇಲ್ಲ ಕೊಡೋಲಿ, ನಾನು ಮಾಡ್ಕೊಡ್ತೀನಿ. ಏನ ಮಾಡಿರೋದು ನೀನು? ಎಲ್ಲಂತ ಅಡ್ರೆಸ್ ಗೊತ್ತಿಲ್ಲ, ಅಲ್ಲಿ ಎತ್ಕೋ ಕಾರ್ಡು. ಓ ಹೆಬ್ಬಾಳ ಅಂತ ಓದ್ತೆ ಅಷ್ಟೇ ನಾನು. ಯಾರು ದಿವ್ಯ ಹೋಗಲ್ಲ, ಲೊಕೇಶನ್ ಕಳಿಸ್ತಾರೆ. ಯಾರು ಹೋಗೋಣ? ಏನು ಬೇಡ ಬೇಕು? ದಿವಾ ಹೋಗೋಣ, ದಿವಾ ಹೋಗೋಣ ರೀ. ನಂಬರ್ 19 ಬಾಯ್. ನೀಟಾಗಿ ಬಡ್ಸ್ಕೊಂಡು ಬನ್ನಿ. ಅಯ್ಯೋ ಉಯ್ಯೋ ಉಯ್ಯೋ ಅಯ್ಯೋ ಅನ್ನು ಅದ್ಯಾಕೆ ನಿಲ್ಲಿಸ್ಬಿಟ್ಟೆ? ಮೊಬೈಲ್ ಇಲ್ದಾರ ಅಂತಾನೆ. ಮೊಬೈಲ್ ಅದಲ್ಲ ಅಲ್ಲೇ ಹಾಕಿ ಅಪ್ಪಾಜಿ, ಗೇಟ್ ಮೇಲೆ ಹಾಕಿ, ಗೇಟ್ ಮೇಲೆ ಹಾಕಿ ಅಪ್ಪಾಜಿ, ತಲೆ ಕೆಡ್ಸ್ಕೊಬೇಡಿ. ಮದ್ವೆ ಅಲ್ಲ ಕಣ, ಗೃಹ ಪ್ರವೇಶ ಇವತ್ತು. ಬಾಯ್. ಕೊಳ್ಳ ಕೊಳ್ಳ ಏ ಬಾ. ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಾ? ನಾನು ಇದು ಟಾಪ್ ಹಾಕೊಂಡಿದ್ದೀನಿ. ಸಮಾಧಾನ ಸಮಾಧಾನ, ನೀನನ್ನು ಯಾರು ಕೇಳಲಿಲ್ಲ. ನಾನು ಹೇಳ್ತೀನಿ, ನನ್ನ ಫಾಲೋವರ್ಸ್ ಇದ್ದಾರೆ. ಓ ನಿನ್ ಫಾಲೋವರ್ಸ್ ಇದ್ದಾರೆ? ಹೌದು ಬನ್ರಿ. ನನ್ನ ಫಾಲೋವರ್ಸ್ ಇದ್ದಾರೆ. ಇವರು ಗುರುಮಾಲಪ್ಪ ಅಂತ ಒಂದು ಟೀ ಶರ್ಟ್ ಹಾಕೊಂಡವ್ರೆ, ಒಂದು ಬನೀನ್ ಹಾಕೊಂಡವ್ರೆ. ಅಡಿಗೆ ಬಡ್ಸಕ್ ಹೋದವ್ರು, ಯಾಕೆ ಎಸ್ಕೇಪ್ ಮಾಮು. ಊಟ ಬಡ್ಸಕ್ ಹೋದವರು. ಅಪ್ಪಾಜಿ ಕಾ ಚಲ್ ರೇ ತೋ. ಕರಿ ಪಪ್ಪನ್ನ ರೀ, ಹಂಗೆ ವೈಪ್ ಮಾಡಿದ್ರೆ ಆಯ್ತಿರ್ಲಿಲ್ವಾ? ಅವಳೆಲ್ಲ ಬಟ್ಟೆ ನೀರು ಮಾಡ್ಕೊತಾಳೆ. ಯಾರು? ನಾನಾ? ನಿನ್ನ ಮಕ್ಕಳೇ ಸರ್, ತಗೋಬಾರೆ ಬೇಗ. ಒಂದೊಂದ್ಸಲಿ ಕೋಪ ಬರುತ್ತೆ, ಒಂದೊಂದ್ಸಲಿ ಪಾಪ ಅನಿಸುತ್ತೆ. ಒಂದು ಹಿಂಸೆ ಮೇಲೆ ಒಂದು ಸೆಲ್ಫಿ ಕೂಡ ತೆಕ್ಕೊಂಡೆ. ಅರ್ಜೆಂಟ್ 2-3 ಕಾಲ್ ಮೇಲೆ ಕಾಲ್ ಅವ್ರಿಗೆ. ಸೊ ಸತೀಶ್ ಇನ್ನೂ ಹೊರಡಿರಲಿಲ್ಲ, ಯಾರಿಗೋ ವೆಯ್ಟ್ ಮಾಡ್ತಾಯಿದ್ರು. ನಮ್ಮ ಬಡಿಸೋ ಹುಡುಗ ಬೇರೆ ಕಡೆ ಬಡ್ಸೋಕೆ ಹೋಗಿದ್ದ, ಅವನು ಜೊತೇಲಿ ಕೂರಿಸ್ಕೊಂಡು ಊಟದ ಹತ್ರ ಬಿಟ್ಟು ಹೋಗೋಣ ಅಂತ ಕಾಯ್ತಾ ಇದ್ವಿ. ಅವರಿಲ್ಲೇ ಟೆಂಟ್ ಸರ್ಕಲಲ್ಲಿ ಇದ್ದೀನಿ, ಬ್ಯಾಂಕ್ ಆಫ್ ಬರೋಡಾ ಹತ್ರ ಇದ್ದೀನಿ ಅಂತಲೇ ಹೇಳ್ತಾನೇ ಇದ್ದರು. ಸೊ ನೋಡಿ, ನಾನು ಅರ್ಜೆಂಟಲ್ಲಿ ಓಲೆ ತಿರ್ಪೆ ಕರೆಕ್ಟಾಗಿ ಹಾಕ್ಕೊಂಡಿಲ್ಲ. ಇನ್ನು ಸ್ವಲ್ಪ ಹೊತ್ತು ಆಗಿದ್ದಿದ್ರೆ ಓಲೆ ತಿರ್ಪು ಕಳ್ಕೊಂಬಿದ್ಬಿಡ್ತಿತ್ತು. ಫೈನಲಿ ಹುಡುಗ ಕೂಡ ಬಂದರು. 3 kg ಉಪ್ಪಿಟ್ಟು ತಿನ್ಕೊಂಡ್ರ? ಅವ್ರಿಗೆಲ್ಲ ಆಯ್ತಾ? ಸ್ವಲ್ಪ ಬೇಕಿತ್ತು. ಏ 40 ಜನಕ್ಕೆ ಕೇಳಿದ್ರು. ಇಲ್ಲಿ ಮೇಲ್ಗಡೆನಾ? ಅಲ್ಲಲ್ಲಿಗೆ ಹೌದಾ? ಅದಕ್ಕೆ ಒಬ್ರಿಗೆಲ್ಲ ಅಲ್ಲಿ ನಮ್ಮ ಹುಡುಗನ್ ಕಳಿಸ್ತಿದ್ದೆ. ಅವನು ಇರುವಾರ, ಅವನು ಇದು ಹೆಂಗಿರೇನು ಡ್ರೈವರ್ ಇರ್ತಾನೆ, ಅವ್ನು ದುಡ್ಡು ಕೊಡ್ಬೇಕಲ್ಲ, ಅಲ್ಲೇ ಇದು ಹಾಕಲ್ಲ. ಏನು ಅವ್ನು ಡ್ರೆಸ್ ಹಾಕ್ಬಿಟ್ಟು ನಾನು ಡ್ರೆಸ್ ಬೇಕು ಅಂತ ಅಷ್ಟೇ ಅವನಿಗೆ. ಪಾಪ ಎಲ್ಲೂ ಕಸ್ಟಮರ್ ಇಲ್ಲ, ಅವ್ರಿಗೆ ಕೆಲಸ ಇಲ್ಲ, ಕೆಲಸ ಬೇಕು. ಈಗ ಒಬ್ಬ ನಾವು ಇವನ್ನೇ ಕುನಿನೇ ಕರ್ಸ್ತೀನಿ ಜನರಲ್ಲಾಗೆ ಹೇಳೋರು ಬರ್ತಾನೆ, ಅವನೇ ತಿನ್ಕಲಿ ಬಿಡಿ. ನಮ್ಮ ಗಾಡಿ ಮನೆ ಹತ್ರ ನಿಂತ್ಕೊತು, ಸೇಫ್ಟಿ ಆಯ್ತು. ಈಗ ನಾಗೇಂದ್ರ ಎಷ್ಟು ಕಡೆ ಹೊಡಿತಾನೆ ದಿನ ಊಟಗಳಿದ್ದಾಗ ಒಂದು ಗಾಡಿ ಇಟ್ಕೊಂಡಿಲ್ಲ, ಓಮಿನಿ ಬಿಟ್ರು ಅವನು ಬಾಡಿಗೆ ಗಾಡಿ ಕಳಿಸ್ತಾ ಹೋದ, ಕಳಿಸ್ತಾ ಹೋದ, ದುಡ್ಡು ಏನಾಯ್ತು ಅವ್ರು ಕೊಡ್ತಾರೆ. ತಲೆನೋವಿಲ್ವಲ್ಲ, ಈ ನನ್ನ ಮಕ್ಳಿಗೆ ಸಲ ಮಾಡ್ಕೊಂಡಿದ್ಗಳನ್ನ ತಗೊಂಡೋಗ್ತಾರೆ. ನಮ್ಮ ತಲೆನೋವಿಲ್ಲ, ಡಿಸೈನ್ ಇಲ್ಲ, ಆಮೇಲೆ ಸೀಟ್ ಬೆಲ್ಟ್ ಇಲ್ಲ, ಅದಿಲ್ಲ ಇದಿಲ್ಲ, ನಮಗೆ ಫೈನ್ ಎಲ್ಲ ಮಾತಾಡೋಂಗಿಲ್ಲ. ಗಾಡಿ ಹೋಗೋದಲ್ಲ ಫೈನು, ಫೈನ್ಗೆ ಯಾರು ದುಡ್ಡು ಕೊಟ್ರು? ನಿನ್ನ ಮಗಳು ಕರೀತಾ ಬಂದೇ ಬಿಡ್ತಲ್ಲ ಚಾರು. ಚೌಟ್ರಿಗ ಚೌಟ್ರಿ ಕೆಲಸ ಐತಿಲ್ಲ. 3-4 ಜನ ಕೈ ಸೇರ್ಕೊಂಡು ಕುಮಾರ ಮಾಡಿದ್ದೇನೋ ಫೋನ್ ನಿನಗೆ? ಓ ಚೀಕು ಇರೋ ಕಡೆಗ ಇವರು. ಈಗ ಎಲ್ಲ ಇಷ್ಟು ಜನ ನಿಂತವ್ರೆ. ಅಲ್ಲ ನಿಲ್ಲಿಸ್ಬಿಟ್ಟವ್ರೆ. ಏನೇ ಅವ್ರು ಕ್ಲಿಯರ್ ಆಯ್ತಾ? ಸಿದ್ದರಾಮಯ್ಯ ಆಗ್ಲೇ ಕ್ವಾಲಿಟಿ ಡಿಸಿಷನ್ ಬಂದಲ್ಲಿ ಇನ್ನೇ ಮುಗ್ದೋಯ್ತಲ್ಲ.
ಈ ಖಾತೆ ಮಾಡ್ತಾವ್ರಂತೆ ಅಪ್ಪಾಜಿ, ಮಾಡಿಸ್ಕೊಳ್ಳಿ ನಿಮ್ಮವೆಲ್ಲ. ಮಾಡಿಸ್ಕೋಬೇಕು ಈ ತಿಂಗಳು ಲಾಸ್ಟು. ಈ ಖಾತೆ ಮಾಡ್ತಾವ್ರಂತ ಮಾಡಿಸ್ಕೊಂಡ್ರೆ ಒಳ್ಳೇದು. ನಮ್ಮ ಸೇಫ್ಟಿಗೆ ರೆವಿನ್ಯೂಗಳು ಮೂಡಾಗಳು ಏನಾಗಲ್ಲ. ರೆವಿನ್ಯೂಗಳು ಏನಿದೆ ನಮ್ದು ಹಳೆ ಮನೆ ಹೊಸ ಮನೆದು ಈಗಿರೋ ಮನೆದು ಮಾಡಿಸ್ಕೋಬೇಕು. ಈ ಖಾತೆ ಮಾಡಿಸ್ಕೊಂಡ್ರೆ ನಮ್ಮ ಸೇಫ್ಟಿ. ಈ ರೆವಿನ್ಯೂದು ಡೇಂಜರ್ ಅಲ್ವೇನ್ರಿ? ಅಂದ್ರೆ ನಮ್ಮ ಹೆಸರು ರಿಜಿಸ್ಟರ್. ಹೌದು, ಈ ಖಾತೆ ಮಾಡಿಸ್ತಿ ಎಲ್ಲ ಕಡೆ ಮಾಡ್ತಾವ್ರಂತ. ಪಾರ್ಟಿ ಮನೆಗೆ ಹೋಗಿದ್ನಲ್ಲ ಅವರೇ ಅರ್ಪಿತಾ ನಂಗೆ ಫೋನ್ ಮಾಡಿದ್ರು ಅಂತ ನಾನು ಆಲೆ ಒಂದ್ ತಿಂಗಳಲ್ಲೇ ಹೇಳ್ದೆ ನಿನಗೆ. ಈ ಖಾತೆ ಮಾಡ್ತಾವ್ರಂತ ಮಾಡಿಸ್ಕೊಳಕ್ಕೆ. ನೀವು ಮಾಡಿಸಿದ್ರ ಶ್ವೇತಾ? ಎಷ್ಟಾಯ್ತು? ಏನ್ ಜೆರಾಕ್ಸು ಗೊತ್ತಿಲ್ಲ ಅದ್ ನಂಗೆ. ಈಗ ನಾವು ಕಟ್ಟಿದೀವಲ್ಲ ರೀ, ಈಗ ಮಾರ್ಚ್ ಅಲ್ಲಿ ಕಟ್ಸ್ವಲ್ಲ, ಮತ್ ಮಾಡ್ಕೊಡು, ಕೊಟ್ಬಿಡು. ಗೊತ್ತಾ? ಬೆಳಗ್ಗೆ ಬಂದಿದ್ರಾ? ಆಯ್ತು, ಹೋಗಿ ಡೋರ್ ಹಾಕ್ಬಿಟ್ಟು ಇಳಿಲ್ಲ ಮಾಡ್ತಾ ಇದ್ದೀರಾ ಇಲ್ಲಿ? ಅಯ್ಯೋ ಅಯ್ಯೋ, ಏನೋ ಮಾಡ್ತಾ ಇದ್ಯಾ? ಏನ್ ಮಾಡ್ತಾ ಇದ್ಯಾ? ಗಾಡಿ ಓಡಿಸ್ತಾ ಇದ್ಯಾ? ಫಂಕ್ಷನ್ ಮಾಡೋದು ಬಿಟ್ಬಿಟ್ಟು ಆಯ್ತಾ? ಮುಗ್ದಾಯ್ತಾ ಇಷ್ಟು ಬೇಗ? ಗೃಹ ಪ್ರವೇಶ ಬರ್ಲಿರಪ್ಪ. ನಾವು ಬಂದಿದ್ದೆ ಲೇಟು. ಆಲ್ರೆಡಿ 2-3 ಬ್ಯಾಚ್ ಊಟ ಕೂಡ ಆಗಿತ್ತು. ನಾವು ಅಲ್ಲಿ ರೀಚ್ ಆದಾಗಲೇ ಐ ಥಿಂಕ್ 2:15 ಅಂತ ಅನ್ಕೋತೀನಿ, ಮೇ ಬಿ. ಏನಿಲ್ಲ ಮಾಡಿ ಏನಕ್ಕೆ ಬಂದ್ರಾ? ಮಳೆ ಇಲ್ವಾ? ಮಳೆ ಇಲ್ವಾ ಊರಲ್ಲಿ? ಇಲ್ಲೇ ಇದೀರಾ? ನೀನೇನು ತರಬೇಡ, ದಿವ್ನಿಗೆ ಹೇಳಿ ತಂದ್ಕೊಡ್ತಾನೆ ಅಂಗಡಿಲಿ. ದಿವ ಅಂತಾನೆ ಅಲ್ಲಿ ಹಂಗನ್ನು ತಗೋಬಾನಲ್ಲಿ ಹೋಗಲಿ. ಎದುರುಗಡೆ ಬಾಳೆಹಣ್ಣು ಸಿಗ್ತಾವೆ, ಒಂದು ಎಷ್ಟು ಬೇಕು ನೋಡಿ. ಈಗ ಜನಿಲ್ಲ ಅಂದ್ಬಿಟ್ಟು ನಾ ತಂದದ್ದು. ಸತೀಶ್ ಅಕ್ಕನ ಸೊಸೆ ಇದ್ದಾರಲ್ಲ, ಅವ್ರ ಅಣ್ಣನ ಮನೆ ಗೃಹ ಪ್ರವೇಶ. ಸೊ ಊಟ ನಮ್ಮ ಭಾವಂಗೆ ಹೇಳಿದರು, ಕೇಟ್ರಿಂಗ್ ಎಲ್ಲರೂ ಬಂದಿದ್ದರು, ರಿಲೇಟಿವ್ಸ್ ಎಲ್ಲ ಮಾತಾಡಿಸ್ಕೊಂಡು. ಸೊ ಊಟಕ್ಕೆ ಕೂತ್ಕೊಂಡ್ವಿ. ಎಲ್ಲ ಆಲ್ರೆಡಿ ಊಟ ಮಾಡ್ಕೊಂಡು ಹೋಗ್ತಾಯಿದ್ರು. ಸತೀಶ್ ಅಕ್ಕ ಅಂದು ಕೂಡ ಆ ಕಡೆ ಬ್ಯಾಚ್ ಊಟ ಮಾಡ್ತಾಯಿದ್ರು, ಅವ್ರನ್ನೂ ಕೂಡ ಮಾತಾಡಿಸ್ತಾ ಇದ್ದೆ. ಸೊ ನಾವು ಹೋಗಿದ್ದೆ ಲೇಟು, ಆಲ್ರೆಡಿ ಎಲ್ಲ ಹೊರಟ್ಬಿಟ್ಟಿದ್ರು ರಿಲೇಟಿವ್ಸ್ ಎಲ್ಲ. ಸೌಮ್ಯ ಅಂತ ನನ್ನ ಹಳೆ ವ್ಲಾಗಲ್ಲೆಲ್ಲ ನೋಡಿರ್ತೀರ, ಅವ್ರ ಅಣ್ಣನ ಮನೆ ಗೃಹ ಪ್ರವೇಶ ಹೆಬ್ಬಾಳಲ್ಲಿ. ಸೊ ಮಾಮೂಲಿ ಊಟ, ಉಪ್ಪಿನಕಾಯಿ, ಕೋಸಂಬರಿ, ಬೀನ್ಸ್ ಕೋಸು ಪಲ್ಯ, ಮತ್ತು ಒಂದು ಸೊಪ್ಪಿನ ಪಲ್ಯ, ಜೊತೆಗೆ ಒಬ್ಬಟ್ಟು, ತುಪ್ಪ. ನಾನು ಬೇಡ ಬೇಡ ಅಂತ ಹೇಳ್ತಾಯಿದ್ರು, ಒಬ್ಬಟ್ಟು ಹಾಕ್ಬಿಟ್ರು. ಸೊ ನಾನು ಚಾರು ಇಬ್ಬರೂ ಶೇರ್ ಮಾಡ್ಕೊಳ್ಳೋಣ ಅಂತ ಪುಳಿಯೋಗರೆ ಸ್ವಲ್ಪ ಸೈಡ್ಗೆ, ಆಮೇಲೆ ಸ್ವಲ್ಪ ಪೂರಿ ಮತ್ತು ಪನ್ನೀರ್ ಕುರ್ಮಾ, ಪನ್ನೀರ್ ಗ್ರೇವಿ, ಮತ್ತು ವೆಜ್ ಪಲಾವ್, ಪಾಲಕ್ ವೆಜ್ ಪಲಾವ್, ಸ್ವಲ್ಪ ರಾಯ್ತ, ಅನ್ನ ಸಾಂಬಾರು, ಅನ್ನ ಮೊಸರು, ಅನ್ನ ತಿಳಿಸಾರು, ಬಾಳೆಹಣ್ಣು, ಐಸ್ ಕ್ರೀಮ್. ಇದಿಷ್ಟು ಮೆನು ಆಗಿತ್ತು. ನಾನು ಇಷ್ಟೇ ತಿಂದಿದ್ದು, ಇನ್ನೇನು ಹಾಕಿಸ್ಕೊಳ್ಳಿಲ್ಲ. ಅನ್ನ ಸಾಂಬಾರು ಅಂತ ಹಾಕಿಸ್ಕೊಳ್ಳೇ ಇಲ್ಲ. ಸಾಕು. ಒಳಗೆ ಎಲ್ಲರ ಮನೇಲಿ ಕಾರ್ಗಳಿರ್ತವೆ. ಇದು ದೇವ್ರ ಮನೆ ಮಧ್ಯಾಹ್ನ. ಇವರೇ ಸೌಮ್ಯ ಅವರ ಅಣ್ಣ ಮತ್ತು ಅತ್ತಿಗೆ. ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಾರ್ ಅವರ್ ನ್ಯೂ ಹೋಮ್. ಅವರು ಬಾಡಿಗೆ ಪರ್ಪಸ್ಗೆ ಮನೆ ಮಾಡಿದ್ದಾರೆ. ಸೊ ಸತೀಶ್ ಅಕ್ಕ ಮತ್ತು ಇವರೇ ಸೌಮ್ಯ ನನ್ನ ಪಕ್ಕ ನೆಕ್ಸ್ಟ್ ಫೋಟೋದಲ್ಲಿದ್ದಾರೆ ಅನ್ಕೋತೀನಿ. ಮೇ ಬಿ ರೆಡ್ ಕಲರ್ ಸ್ಯಾರಿ ಹಾಕಿರ್ತಾರೆ. ಅವ್ರ ಅಣ್ಣನ ಮನೆ ಗೃಹ ಪ್ರವೇಶ. ಸತೀಶ್ ಅಕ್ಕನ ಸೊಸೆ ಇವರು. ಸೊ ಅವ್ರ ಮನೆ ಗೃಹ ಪ್ರವೇಶದ ವ್ಲಾಗು ಕೂಡ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನನ್ನ ಹಳೆ ವ್ಲಾಗ್ನ ಚೆಕ್ ಮಾಡಿ. ಇವ್ರದ್ದು ಆಲ್ರೆಡಿ ಡೂಪ್ಲೆಕ್ಸ್ ಹೌಸ್ ಇದೆ. ಇದು ಬಾಡಿಗೆ ಪರ್ಪಸ್ಗೋಸ್ಕರ 3 ಫ್ಲೋರ್ ಮನೇನ ಬಿಲ್ಟ್ ಮಾಡಿದ್ದಾರೆ. ಸೊ ಇಬ್ಬರು ಕೂಡ ಗೌರ್ಮೆಂಟ್ ಅಫಿಷಿಯಲ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಮನೆ ತುಂಬ ಚೆನ್ನಾಗಿದೆ. ಎಲ್ಲ ಏನು ಮಾಡ್ತಾ ಇದೆಯಾ? ಯಾಕಪ್ಪ ಇದೆಯಾ? ಆಟ ಆಡ್ತಾ ಇದೆಯಾ? ಡೋರ್ ಹಾಕ್ಬಿಡ್ತಾರೆ. ಬಾ ಚಿನಿ, ಬಾ. ಔಸ್ಬಿಡ್ತಾರೆ, ಆಮೇಲೆ ಡೋರ್ ಹಾಕ್ಬಿಡ್ತಾರೆ. ಈಚೆ ಬಾ, ಬರ್ ಮನೆ.
ಒಳಗಡೆ ಲಾಕ್ ಹಾಕೊಂಡವನೆ ಕಬೋರ್ಡ್ ಒಳಗಡೆ ಸ್ವಸ್ತು ಅಂದರೆ ಒಳಗಡೆ ಹೊರಟೋಗಿದ್ದಾನೆ ಸ್ವಸ್ತು ಸ್ವಸ್ತು ಡೋರ್ ಏಯ್ ಸ್ವಸ್ತಿ ಅವನೇ ಒಳಗಡೆ ನನ್ನ ಗಾಬರಿ ಒಳಗಡೆ ಇಲ್ಲ ದಿಬ್ಬ ಹಾಕೊಂಡು ಒಳಗಡೆ ನನಗೆ ಗಾಬರಿ ಆಗೋಯ್ತು ಹ್ಯಾಂಡ್ಲೂ ಇಲ್ಲ ಫೋಟೋ ತಗೊಳ್ಳೋಣ ಹೌದಾ ಸೊ ನಾವು ಕೂಡ ಸಣ್ಣ ಪುಟ್ಟ ಫೋಟೋ ಸೆಲ್ಫೀಸ್ ಎಲ್ಲ ತೊಗೊಂಡ್ವಿ ಬಿಸಿಲು ತುಂಬ ರಾತ್ರಿ ಇಡೀ ಮಳೆ ಹುಯ್ದಿದ್ರು ಕೂಡ ತುಂಬ ಬಿಸಿಲಿತ್ತು ಕಣ್ಣೇ ಬಿಡೋಕ್ಕಾಗ್ತಾ ಇರಲಿಲ್ಲ ಆ್ಯಕ್ಚುಲಿ ಸೊ ಮನೆ ನೋಡೋಣ ಅಂತ ಮೇಲೆಲ್ಲ ಹೋಗಿದ್ದೆ ನಾನು ಇವಳನ್ನ ಕಾಣಿಸ್ಲೇ ಇಲ್ಲ ಹಿಂಗೆ ನೋಡ್ತಾ ಇದ್ದೆ ಬಿಸಿಲಿಗೆ ರೋಹಿಣಿ 1 ವರ್ಷ ಆಯ್ತಾ ಮಾಡೋಕ್ಕೆ ನಮ್ದು ಚಪ್ರ ಪೂಜೆ ದಿನ ಅದೇ ಹೇಳ್ತಾ ಇದ್ರಲ್ಲ ಅಲ್ಲಿ ಸಾಕು ಸಿಂಗಲ್ ಅಲ್ಲಿ ಹಾಲ್ ಎಲ್ಲ ದೊಡ್ಡದಾಗಿದೆಯಲ್ಲ ರೂಮು ಅದೇ ವಾರ್ಡ್ರೋಬ್ ಥರ ಚೆನ್ನಾಗಿದೆ ಅಯ್ಯಪ್ಪ ಮನೆ ಕಟ್ಟಿ ಮದುವೆ ಮಾಡಿ ನೋಡು ತಗೊಂಡು ಆಗಲೇ 5 ವರ್ಷ ಇರ್ತಕ್ಕ ಸೈಟ್ ಏರಿಯಾ ಚೆನ್ನಾಗೈತೆ ಏನಿಲ್ಲ ಲೋನು ಇಂಟ್ರೆಸ್ಟ್ ಜಾಸ್ತಿ ಬೀಳುತ್ತಲ್ಲ 5 ವರ್ಷ ಆದಮೇಲೆ ಯಾಕೆ ಇಂಟ್ರೆಸ್ಟ್ ಜಾಸ್ತಿ ಕಟ್ಬೇಕಂತ ಮನೆ ಕಟ್ಟಿದ್ರೆ ಅದೇ ರೇಟು ಇಲ್ಲ ನನಗೆ ಸೀಟ್ ಬಿಟ್ಕೊಂಡ್ರೆ ಇಂಟ್ರೆಸ್ಟ್ ಜಾಸ್ತಿ ಬೀಳುತ್ತಂತ ಅದಕ್ಕೆ ಬೇಡ ಅಂದ್ಬಿಟ್ಟು ನಮ್ದು ಅಲ್ಲಿ ಮುಗೀತಲ್ಲ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಸ್ತಾರೆ ಅದೇ ಹೆಂಗೋ ಒಳ್ಳೇದಾಗ್ಲಿ ಬಿಡು ಅದು ಲೈಫ್ ಟೈಮ್ ಬಾಡಿಗೆ ದುಡ್ಡು ಬರುತ್ತೆ ಹೌದು ಲೋನ್ ಇದೆಯಾ ಇದ್ರ ಮೇಲೆ ಲೋನಾ ಸೈಟ್ ಮೇಲೆ ಓಕೆ ಅವ್ರೇನು ಇಬ್ರು ಜಾಬಲ್ಲಿ ಇದ್ದಾರಲ್ಲ ಆಗುತ್ತೆ ಅದು ಗೌರ್ಮೆಂಟ್ ಜಾಬ್ ಕಣ್ ಕಾಣಲ್ಲ ನಿಮ್ಗಳಿಗೆಲ್ಲ ಅದ್ರಿಂದ ಏನಿಲ್ಲ ನಮ್ಮಂಗೆ ಅಲ್ವಲ್ಲವ ನಾವು ಗೆದ್ರೆ ತಾನೇ ನಮ್ಮದು ನಿಮ್ದಾದ್ರೆ ಗೌರ್ಮೆಂಟ್ ಅದು ಲಕ್ಕಲ್ವೇನೆ ಗೌರ್ಮೆಂಟ್ ಅಫಿಷಿಯಲ್ ಆಗೋದು ಕನಸು ಅಣ್ಣ ಬರ್ತೀನಿ ನನ್ನ ಚಪ್ಪಲಿಲ್ಲ ಆ ಕಡೆ ಬಿಟ್ಟು ಚೆನ್ನಾಗಿ ಮಗ ಅದೇ ಕಾರ್ಡ್ ಕೊಡಕ್ಕೆ ಬಂದಿಲ್ಲ ಎಲ್ಲರನ್ನೂ ಮಾತಾಡಿಸ್ಕೊಂಡು ಸತೀಶ್ ಅಕ್ಕನ ಮನೆಗೆ ಬನ್ನಿ ಅಂತ ಕರೆದು ಎಲ್ರಿಗೂ ಬಾಯ್ ಹೇಳಿ ಇವರು ಸೌಮ್ಯ ಅವ್ರ ಅಕ್ಕ ಅವ್ರ ಅಕ್ಕನ ಮಗಳು ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಸತೀಶ್ ಅಂತೂ ಖತರ್ನಾಕ್ ಸತೀಶ್ ಇಲ್ಲಿ ಬ್ಯಾಂಕ್ ಆಗೈತಾ ಯಾವುದು ನನಗೆ ಗೊತ್ತಿಲ್ಲ ಇದೇ ರೋಡಲ್ಲಿ ದಿನ ಓಡಾಡ್ತೀನಿ ಹೌದಾ ಎಷ್ಟು ಬರ್ದಿದ್ಯಾ ಚೆಕ್ಕು ಹಾಂ ಸರಿಲ್ಲ ಅಂತ ಟಾಟಾ ಕ್ಯಾಪಿಟಲ್ ಹಾಂ ಕೆಳಗಡೆ ಮಹೇಂದ್ರ ಮೇಲ್ಗಡೆ ಅಪ್ಪ ಇವಾಗ ಮಾತಾಡಿದ್ದೀನಿ ಇಲ್ಲ ಮಾತಾಡಿಲ್ಲ ಹೌದಾ ಮಾತಾಡಿದ್ದ ಮಾತಾಡಿದ್ದ ಅಂತ ಯಾ ಬಂದಾಗ ಇಲ್ಲ ನೀವೇನೇ ಹಾಂ 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 ಎಷ್ಟು ಕೊಡ್ತೀವಿ ಇದು ಟಾಟಾ ಟಾಟಾ ಹಾಕ್ತಾರೆ ಕೆಳಗಡೆ ಮಹೇಂದ್ರದು ಬಾಡಿಗೆ ಇವ್ರದ್ದು ತಾನೇ ಇದೆ ಹಾಂ ಇವ್ರದ್ದು ಟಾಟಾ ಅಲ್ಲ ಬಿಲ್ಡಿಂಗು ಯಾರು ಸಂದೇಶ್ ನಾಗರಾಜುದು ನನಗೆ ಬಾಡಿಗೆ ಯಾಕೆ ಈ ಥರ ಸತೀಶ್ ತುಂಬ ಖತರ್ನಾಕ್ ಅಂತ ಆ ಥರ ಎಲ್ಲ ಹೇಳ್ತಾ ಇದ್ದೀನಿ ಅಂದರೆ ಏನು ಸೀಕ್ರೆಟು ಬಿಟ್ಕೊಡಲ್ಲ ಗೈಸ್ ಒಂಥರ
ಮಳ್ಳ ಅಂದರೆ ಹುಟ್ಟು ಮಳ್ಳ ಥರ. ಸ್ವಂತ ಹೆಂಡ್ತಿಗೂ ಕೂಡ ಅವ್ರು ಏನೂ ಹೇಳಲ್ಲ. ಎಲ್ಲಿ ಬಂದಿದ್ದೀವಿ ಅಂದರೆ ಟಾಟಾ ಕ್ಯಾಪಿಟಲ್ ಫೈನಾನ್ಸ್ ಕಂಪ್ನಿಗೆ ಬಂದಿದ್ದೀವಿ, ಬ್ಯಾಂಕ್ಗೆ. ಯಾಕೆ ಏನು ಹೇಳ್ತೀನಿ ಹೇಳು. ನೋಡ್ತೀನಿ ಹೇಳು. ಆಯಿತು, 50,000 ಮೆಟ್ಲೆ ಆಗ್ತಲ್ಲ ನೀನು. ನಾನೇನು ವೀಡಿಯೋ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಐತೆ ಕಟ್ಟು. ಈಗ ಹೆಚ್ಚು ಕಮ್ಮಿ ಒಂದು 25 ತಗೊಂಡಿದ್ದು, ಒಂದು 5 ಸೇರು 17 ಏನೋ ಕಟ್ತಂಗ. ಹಾಂ, ಯಾವಾಗ ಕಟ್ಟಬೇಕು ಅಂತ ಯೋಚನೆ ಆಗಿ ಅವ್ರೊಂದು ದುಡ್ಡು ಬಂದು ಚೀಟಿ ಹಾಕೊಂಡಿದ್ದು. ಹಾಂ, ಈ ಡಾಕ್ಯುಮೆಂಟ್ ಕ್ಲಿಯರಾಗಿ ಎಷ್ಟು ದಿನ ಬೇಕು ಬರೋಕ್ಕೆ? ನಾವು ಎಷ್ಟಾಯ್ತು ಅಂತ ಅಮೌಂಟು ಫುಲ್ ಕಟ್ಟಿಗೆ ಎಷ್ಟು ಯಾವಾಗ ತಗೋಬೇಕು ಟೈಮು? ಈಗಲೇ ಎಫ್ ಸಿ ತಗೋತಿದ್ರೆ ಈಗಲೇ ಮಾಡಿಸ್ಬೇಕು. ಗೊತ್ತಿಲ್ಲ ಕ್ಲಿಯರ್. ಎಲ್ಲ ಕ್ಲಿಯರ್. ದುಡ್ಡು ಬೇಕಾದ್ರೆ ಇನ್ನೂ ಒಂದು 6 ತಿಂಗಳು ಬೇಕು ದುಡ್ಡಿಗೆ. ಮಳ್ಳ ನಂಬರ್ ಮಳ್ಳ ತುಂಬಾ ಶ್ರಮಜೀವಿ ಗೈಸ್. ಕಣ್ಣಲ್ಲಿ ನೀರು ಬರ್ತಾಯಿತ್ತು ನನಗೆ. ಒಂದು ಕಡೆ ಖುಷಿ ಆಗ್ತಾಯಿತ್ತು. ಈ ಮಳ್ಳ, ಕಳ್ಳ, ಖತರ್ನಾಕ್, ಪ್ರೀತಿ ಹೆಚ್ಚಾದಾಗಲೇ ಆ ಥರ ಎಲ್ಲ ಕರೆಯೋದು. ಬಸವ, ದೊಂಗಾಡಿ ಅಂತೆಲ್ಲ ಕರಿತಿರ್ತೀನಿ ನಾನು, ಬೇಜಾರಾಗಬೇಡಿ. ಮೀನ್ಸ್ ನಾವು ಲೋನ್ ತೊಗೊಂಡಿದ್ವಿ, ನಿಮ್ಮೆಲ್ರಿಗೂ ಗೊತ್ತು, 40 ಲಕ್ಷ ಚೀಟಿ ಹಾಕಿದ್ವಿ. ಆ ಚೀಟಿ ದುಡ್ಡು ಬಂದಿತ್ತು, ಅದು ಸ್ವಲ್ಪ ಕ್ಲಿಯರ್ ಮಾಡಿ ಚೆಕ್ ಕೊಟ್ಟು ಹೋಗೋಣ ಅಂತ ಬಂದಿದ್ದೀವಿ. ನನಗೆ ಅದನ್ನು ಹೇಳೇ ಇಲ್ಲ ಸತೀಶ್. ಎಲ್ಲಿ ಏನೋ ಕ್ಲೋಸ್ ಆಗ್ತಾ ಇರಲಿಲ್ಲ ಡೋರ್ ಅಂತ. ಪ್ರೆಸ್ ಮಾಡಿ ಹಿಡ್ಕೊಳ್ಳಿ. ಗ್ರೌಂಡ್ ಕೆಳಗಡೆ ಮಾತ್ರ ಬೇರೆ ಕೆಳಗಡೆ ಮನೆ ಗಾಡಿ ಮಾತ್ರ. ಎಂತ ಅಂದರೆ ನೀನು ಹುಟ್ಟು ಮಳ್ಳ. ನೀನು ಬೇಡದೆಲ್ಲ ಹೇಳ್ತೀಯಾ. ನನ್ನ ಹತ್ರ ಮಾತ್ರ ಸಸ್ಪೆನ್ಸು, ಸೀಕ್ರೆಟು ಏನು ಬಿಟ್ಕೊಡ್ಬೇಡ ಆಯ್ತಾ. ನಾನು ಬ್ಯಾಂಕು ಅಂದರೆ ಯಾವುದೋ ಬ್ಯಾಂಕು ಅಂತೀನಿ ನಾನು. ಖತರ್ನಾಗ್ ನೀನು, ಹುಟ್ಟು ಖತರ್ನಾಗ್. ಯಪ್ಪ, ಏನಿದ್ ನೀನು ಅವತಾರ? ಇನ್ಶರ್ಟ್ ಎಲ್ಲ ಬಿಚ್ಕೊಂಡು ನಿಂತಿದ್ಯಾ? ಊಟಕ್ಕೆ ಹೋಗಿದ್ದೆ. ವ್ಯಾನ್ ಹೋಯ್ತಾ? ಬಿಡು, ಜುಟ್ಟು ಬಿಡು. ಯಪ್ಪ, ಇದ್ಯಾಕೆ? ಏನು ನಿನಗೆ? ಇನ್ಶರ್ಟ್ ಏನಿದು? ಇನ್ಶರ್ಟ್ ಬಿಚ್ಚು. ಇನ್ಶರ್ಟ್ ಹಾಕು. ಹ್ಞೂ, ಪರವಾಗಿಲ್ಲ, ಹಾಕಪ್ಪ. ಏನ್ರಿ ಚೋಡಿ? ಬ್ಯಾಂಕಲ್ಲಿ ಪ್ರಿಂಟ್ ಅಂತ ಕೊಟ್ಬಿಟ್ಟು ಬಂದಿವಿ. ದುಡ್ಡು ಪ್ರಿಂಟ್ ಮಾಡ್ತಾ ಇದ್ದ ಕಣ್ರಿ. ಲೋನ್ ಕಟ್ಟಕ್ ಹೋಗಿದ ತಿಂಗಳಾಯ್ತಲ್ರಿ ಲೋನ್ ಕಟ್ಬಾರ್ದೇನ್ರಿ? ಯಾವ್ದು ತೊಂದ್ರೆ ಇಲ್ಲ, ನಮ್ಗೆಲ್ಲ ತೊಂದ್ರೆ ಇಲ್ರಿ. ತಿಂಗಳ ಕಟ್ಬೇಕು. ಲೋನ್ ಕಟ್ಬೇಕನ್ರಿ ಅಪ್ಪಾಜಿ. ಎಂತ ನಿಮ್ ಬಾಸು ಇಂತ ನಸ್ಕು. ನೀನ್ ನಂಜಲ್ಕಾಯಿ ಅಂದ್ರೆ ಕಳ್ಳ ಖತರ್ನಾಕ್ ಅಂದ್ರೆ ಓ, ಏನು ಗೊತ್ತೇ ಇಲ್ವೇ. ನಾನು ಮಳ್ಳ ಇದ್ದಂಗಿರ್ತಾನೆ ನಿಮ್ ಬಾಸು. ಅದಕ್ಕೆ ತಲೆಯಲ್ಲಿ ಕೂದಲು ಎಷ್ಟು ಕಮ್ಮಿನೋ ಬುದ್ಧಿ ಅಷ್ಟು ಜಾಸ್ತಿ. ನಾವು 3 ಗಾಡಿ ಕೂದಲು ಇಟ್ಕೊಂಡು ತಲೆಯಲ್ಲಿ 1 ಪೀಸ ಬುದ್ಧಿ ಇಲ್ಲ. ಬರೀ ಉಜ್ಜು, ತಿಕ್ಕು, ನೀರು, ಇದೇ ಆಗೋಯ್ತು ನಮ್ಮ ಜೀವನ. ಇವ್ರಿಗಿರೋ ಬುದ್ಧಿಲ್ ಕಾಲ್ ಭಾಗ ಬುದ್ಧಿ ಇದ್ದಿದ್ರೆ ಶ್ವೇತಕ್ಕ ಎಲ್ಲೋ ಇರ್ತಿದ್ಲು ಅಪ್ಪಾಜಿ. ಇವತ್ತು USA ಸೆಟ್ಲ್ ಆಗ್ಬಿಡ್ತಾ ಇದ್ದೆ. ಅಮೇರಿಕಾ ಬ್ಯಾಂಕು ಅಂದ್ರೆ ನಾನು ಯಾವ್ದೋ ಬ್ಯಾಂಕು ಅಂತೀನಿ. ಲೋನ್ ಬ್ಯಾಂಕ್ ಅನ್ರಿ. ಲೋನ್ ಬ್ಯಾಂಕ್ ಅನ್ರಿ. ಲೋನ್ ಬ್ಯಾಂಕ್ ಅನ್ರಿ. ಲೋನ್ ಕಟ್ಬೇಕಲ್ರಿ. ಲೋನ್ ತಗೊಂಡಿಲ್ವೇನ್ರಿ ಆ ಬ್ಯಾಂಕು?
ನೋನು ಟಾಟಾ ಕ್ಯಾಪಿಟಲ್ ಒಂದು 3 ಕಂತಾಗಿದ್ರೆ ಈಗ 14 ಅಂತ ಆಗೈತೆ. ಹೌದು ಅಷ್ಟೇ ಎಷ್ಟು ಕಂತು ಲೆಕ್ಕ ಹಾಕ್ಬಿಟ್ಟು ತಲೆ ಗಿರ್ರಂದ ತಿಂಗಳು 40,000 ತಿಂಗಳು 40,000 14 ಕಂತಾಗಿದೆಯಾ ಬಡ್ಡಿ ಕಟ್ಟಿದೀವಿ ಎಲ್ಲ ಟೋಟಲ್ 14 ಕಟ್ಕೋಗಿ 20 ವರ್ಷ ಆಯ್ತು ಲೋನು. 40,000 40,000 40,000 ಅಲ್ಲ ಕಣ್ರಿ 40 ಲಕ್ಷಕ್ಕೆ 20 ವರ್ಷಕ್ಕೆ ಡೈಲಿ ತಿಂಗಳು 40,000 ಕಟ್ಟಾಯ್ತು. 45,000 20 ವರ್ಷಕ್ಕೆ ಕಟ್ಟಬೇಕು, 20 ವರ್ಷ ಕಟ್ಟಬೇಕು. ಎಷ್ಟು ವರ್ಷ ಹೇಳಿ? ಎಷ್ಟು ವರ್ಷ ರೀ? 20 ವರ್ಷ. ಯಾಕ್ರಿ ಅಪ್ಪಾಜಿ ನಮ್ಗೆ ತಳಗಿರಂತ ನೀವು 5 ವರ್ಷಕ್ಕೆ ಹೆಂಗಂತ 20 ವರ್ಷ ಕಟ್ಬೇಕಲ್ಲ, ನಾವ್ ಹೆಂಗ್ ತಲೆಗಿರ? ಅವರೆಲ್ಲ 5 ವರ್ಷ ಕಟ್ಟಿದ್ರು. 3 ವರ್ಷ 3 ವರ್ಷ ಈ ವರಮಲಕ್ಷ್ಮಿ ಪೂಜೆ ಫಲ ಬಂದ್ರೆ ಅವ್ರಿಗೆ 3 ವರ್ಷ, ಅದು 2,300. ಎಷ್ಟು ವರ್ಷಕ್ಕೆ ಮಾಡೋರೇನ್ ಬೇಕಲ್ಲ ಅವರು, ಅದು ಮೇಯ್ನು. ಎಷ್ಟು ವರ್ಷಕ್ಕೆ ಮಾಡಿರಿ? 3 ವರ್ಷಕ್ಕೇನೆ 2,300ಕ್ಕೆ ಅವ್ರು ಕಣ್ಣು ಬಾಯಿ ಬಿಡ್ತಾವ್ರೆ. 45,000 ಕಣ್ರಿ ಅಪ್ಪಾಜಿ ಇದು. ತಿಂಗಳು 45,000 ಏನು ಮಾಡಕ್ಕಲ್ಲ, EMI ಕತೆನೆ ಎಷ್ಟು, ಕಾರು ಮನೆ ಸೈಟ್. ಗುರುಮಲಪ್ಪ ನಾನ್ ಕುತ್ಕೊಂಡ್ ಮನೇಲಿ ಕ್ಯಾಲ್ಕುಲೇಟರ್ ಹಾಕೊಂಡ್ ದಿನ ಲೆಕ್ಕ ಹಾಕ್ತಿದ್ದು 14 ತಿಂಗಳು ಕಟ್ಟಿದೀವಿ. ಈಗ ಈಗ ಹೌದಾ 14 ತಿಂಗಳಿಂದ ಕಟ್ಟಿರೋದು ಬರೀ ಬಡ್ಡಿ. ಅದ್ರಲ್ಲಿ ಇನ್ನೂ 6 ತಿಂಗಳು 7 ತಿಂಗಳು ಕಟ್ಟಬೇಕು, ಬರೀ ಬಡ್ಡಿನೇ. ಈಗ ಗುರುಮಲಪ್ಪ ನಾವೊಂದ್ 40 ಲಕ್ಷ ನಾನು ಲೋನ್ ತಗೊಂಡಿನಿ. 40,000 ಬಡ್ಡಿಗೆ ತಗೊಂಡ್ರೆ 2% ಕಮ್ಮಿ ಯಾರು ಕೊಟ್ಟಾರು? ಯಾರು ಕೊಡೋದು 1 ಸೆಕೆಂಡ್ ಇರು 1% ಆದ್ರೆ ಎಷ್ಟಾಯ್ತು? 1% ಅಂದ್ರೆ 40,000 ಆಯ್ತು 40,000 ತಿಂಗಳಿಗೆ. ಹೌದು ಒಟ್ಟಿಗೆ ನಿಮ್ಗೆ 25 ಲಕ್ಷ ಯಾರು ಕೊಟ್ಟಾರ? ನಿಮ್ಗೆ ಯಾರು ಕ್ಯಾಶ್ ಇಟ್ಟು ಕೂತಿರ್ತಾರೆ? ಯಾರು ಕೊಡೋದು ನಂಬಿಟ್ಟಲ್ಲ, ನಾವೇನ್ ಕೊಟ್ರು ಕೊಡಲ್ಲ ಅವರು. ಅವ್ರಿಗೆ ಕೊಡಕ್ಕೆ ನಾವು ನಮ್ಮನೆ ಒರಿಜಿನಲ್ ಪೇಪರ್ ಎಲ್ಲ ಕೊಟ್ಟಿಲ್ವಾ? ಯಾರು ಕೊಡೋರು? ದುಡ್ಡು ಯಾರಿಗೆ ಕೂತಿರ್ತಾರೆ? 25 ಲಕ್ಷ ಒರಿಜಿನಲ್ ಸೈಡ್ ಪೇಪರ್ ಇಲ್ವಾ ಅವ್ರ ಹತ್ರ? ಬೇರೆ ಸರಿ ಕೊಟ್ಟವ್ರೆ ಇಲ್ಲ ಅಂತಲ್ಲ. ಈಗ ನಾವ್ ಇಷ್ಟು ತಿಂಗಳು ಕಟ್ಟಿರೋದು ಗುರುಮಲಪ್ಪ, ನಮ್ EMI ಒಂದ್ ರೂಪಾಯಿ ಕಟ್ಟಾಗಿಲ್ಲ. ಅವ್ರಿಗೆ ಬಡ್ಡಿನೇ ಕಟ್ತಾ ಇದೀವಿ, ಇನ್ನು ಕಟ್ ಮುಗ್ದಿಲ್ಲ, ಬಡ್ಡಿನೇ ಕಟ್ಟಬೇಕು. ತಗೋಬೇಕು ಕಟ್ಟಬೇಕು. ಈಗ ನಾವು 45,000 ಕಟ್ಟೋದು ಬಡ್ಡಿಗೆ. ಅದು ಬಡ್ಡಿಗೆನೆ 2 ವರ್ಷ ಆದ್ಮೇಲೆ EMI ಶುರು ಆಗುತ್ತೆ. 2 ವರ್ಷ ಆಗ್ಬೇಕು ಇನ್ನ ಕಟ್ಟಿ ಗಾಂಧಿ. ಈಗ ಬರೀ 14 ತಿಂಗಳ. ಎಷ್ಟು ಬಡ್ಡಿ ಇದೆ ಸಲ ಆಗ್ತದೆ? 8% ಇದೆ. ಈಗ ಅದನ್ನ 12 ಅಲ್ಪ ಪಕ್ಕ ಬಂದಿದ್ರು ಒಂದ್ ಯಪ್ಪ ಹೇಳ್ತಾ ಇದ್ರು ನೋಡ್ಬೇಕಿತ್ತು. 12% ತಗೊಂಡಿದಾರಂತೆ. ಅವ್ರು ಬೇರೆ ಯಾವ್ದು LIC ಹೋಯ್ತಾರ ಅಂತ 8% ಅಂತೆ ಅಲ್ಲಿ ಬಡ್ಡಿ ಕಮ್ಮಿ ಅಂತ. 8% 8 ಸ್ವಲ್ಪ ಬ್ಯಾಂಕ್ ಗುರುಮಪ್ಪ ಸಾಲ ತಗೊಂಡ್ರ ಗೌರ್ಮೆಂಟ್ನವ್ರು ಬಿಟ್ರೆ ಆಫೀಸ್ನವರು. ನಮ್ಮಂತ ಮೀಡಿಯಂ ಜನ ಯಾರು ಉದ್ದಾರ ಆಗಿಲ್ಲ ಬ್ಯಾಂಕ್ ಅದಕ್ಕೆ ಡಬಲ್ ಆಯ್ತು. ಗೌರ್ಮೆಂಟ್ನವ್ರಿಗೆ ಏನೂ ಆಗಲ್ಲ, ಅದು ತಿಂಗಳಾಯ್ತಲೆ ಬರ್ತಾ ಇರ್ತದೆ, ಹೋಯ್ತಾ ಇರ್ತದೆ ಅವ್ರಿಗೆ. ಅವ್ರು ರಿಟೈರ್ಡ್ ಆಗೋದಕ್ಕೆ ಸರಿ ಆಯ್ತದ ಅದು ಅಲ್ಲಿದಲ್ಗೆ. ಸಂಜೆ ಆಗೇ ಹೋಯ್ತು. ಎಲ್ಲ ಬಿಚ್ಚಿಟ್ಟು ಕೈಕಾಲು ಮುಖ ತೊಳೆದು ತಲೆ ಬಾಚಿ ನೋಡಿ ಎಷ್ಟು ಬೆವರ್ತಾ ಇದ್ದೀನಿ ಅಂತ. ಈ ಒಲೆ ನನಗೆ ಫೇವ್ರೆಟ್, ಈ ಜುಮ್ಕ. ಇದನ್ನು ಮಾತ್ರ ಬಿಚ್ಚಿಟ್ಟಿಲ್ಲ. ಮುಸ್ಸಂಜೆ ದೀಪ ಹಚ್ಚಬೇಕು, ಹಾಲು ಕಾಯಿಸ್ಬೇಕು. ಹಾಲು ಕಾಯಿಸಿ ಸ್ವಲ್ಪ ಸಾಂಬಾರೆಲ್ಲ ಇದೆ ಬಿಸಿ ಮಾಡಿ ಎತ್ತು ಒಂದು ತುರುಬಾಕ್ಬಿಟ್ಟಿದ್ದೀನಿ. ಎಲ್ಲ ಸಿಕ್ಕುಡ್ದು ಶೆಕೆ ಗಾಯ್ಸ್, ಕತ್ತು ಶೆಕೆ, ಕತ್ತು ಹತ್ರ ಎಲ್ಲ ಸ್ವೆಟ್ ಆಗ್ತಾಯಿದೆ. ದೀಪ ಹಚ್ಚಿ ಸಂಜೆ ಆಗೋಯ್ತು. ಮುಸ್ಸಂಜೆ ದೀಪ ಹಚ್ಚಬೇಕು, ಹಾಲು ಕಾಯಿಸ್ಬೇಕು, ಸತೀಶ್ಗೂ ಹಾಲು ಕೊಡಬೇಕು. ಸೊ ತಾಳಿ ಹಾಲು ಕಡಿಮೆ ಮಾಡಿ ಕಾಯಕ್ಕೆ ಇಟ್ಬಿಟ್ಟು ಸಂಜೆ ಕೂಡ ದೀಪ ಹಚ್ಚಿ ಸ್ವಲ್ಪ ತುಪ್ಪ ಎಲ್ಲ ಹಾಕಿ ದೀಪ ಹಚ್ಚಿ ಮನೆ ಫುಲ್ ಧೂಪ ಹಾಕಿದ್ದೀನಿ. ಏನೋ ಒಂಥರ ಖುಷಿ ಆಯಿತು. ಇವತ್ತು ಸೋಮವಾರ ಕಷ್ಟಪಟ್ಟಿದ್ದಕ್ಕೂ ನಮ್ಮ ಚೀಟಿ ದುಡ್ಡು ಇವತ್ತೇ ಬಂದಿದ್ದಕ್ಕೂ ನಾವು ಸ್ವಲ್ಪ ಲೋನ್ನ EMIನ ತೀರ್ಸೋಣ ಅಂತ ಅವ್ರಿಗೆ ಚೆಕ್ ಕೊಟ್ಟಿದ್ದಕ್ಕೂ ಒಂದು ಒಳ್ಳೆ ರೀತಿ ಸಮಾಧಾನ ಆಯಿತು. ತುಳಸಿ ಕಟ್ಟೆಗೆ ಹೊಸ್ಲಿಗೆ ಎಲ್ಲ ತುಪ್ಪ ದೀಪ ಹಚ್ಚಿಟ್ಟೆ. ನಾವು ನಂಬಿರೋ ಭಗವಂತ ಕಷ್ಟ ಕೊಟ್ಟರೆ ಕೊನೆಯಲ್ಲಿ ಸುಖ ಕೊಟ್ಟೇ ಕೊಡ್ತಾರೆ. ಸೊ ತುಂಬ ಖುಷಿ ಆಯಿತು. ಒಂದು 5% ಅಷ್ಟು ಸಾಲ ತೀರಿಸಿದ್ವಲ್ಲ ಅಂತ ಹಾಲು ಕೂಡ ಕಾಯಿಸಿ ಮಕ್ಳಿಗೂ ಕೂಡ ಹಾಲೆಲ್ಲ ಇಟ್ಟು ಸತೀಶ್ಗೂ ಕೂಡ ಒಂದು ಕಪ್ ಟೀ ಮಾಡೋ ಅಂದರು. ಅವ್ರಿಗೆ ಟೀ ಮಾಡಿ ಕೊಟ್ಟು ನಾನು ಹಾಲು ಕೆನೆ ಕಟ್ಬಿಟ್ಟಿತ್ತು, ಕೆನೆ ಎಲ್ಲ ಎತ್ತಿ ಸೈಡ್ಗೆ ಹಾಕಿ ಹಾಲು ಕುಡಿಯೋಣ ಅಂತ ಬರ್ತಾಯಿದ್ದೀನಿ. ಅಷ್ಟರಲ್ಲಿ ಅವ್ರು ಎಂಥ ಸಿಂಪಲ್ ಅಂದರೆ ಕತ್ತಿಗೆ ಹಾಕ್ಕೊಂಡು ಚೈನು, ಬ್ರೇಸ್ಲೆಟು, ರಿಂಗು ಎಲ್ಲನೂ ಬಿಚ್ಚಿಟ್ಬಿಟ್ಟಿದ್ದಾರೆ. ಅವರು ಟೀ ಕುಡ್ದಾಗಿತ್ತು. ಅವ್ರು ಕಪ್ ತಗೊಂಡೋಗಿ ಸಿಂಕಿಗೆ ಹಾಕ್ತೆ, ಆಮೇಲೆ ತೊಳೆಯೋಣ ಅಂತ. ಸೊ ಫಸ್ಟು ಒಡವೆ ಎತ್ತಿಡೋಣ ಅಂತ ಹೇಳಿ ನನ್ನ ಒಡವೆ ಅವ್ರ ಒಡವೆ ಎಲ್ಲ ಎತ್ತಿಟ್ಟೆ. ಗೈಸ್, ಕಷ್ಟಪಟ್ಟರೆ ಕೈ ಕೆಸರಾದರೆ ಒಂದಲ್ಲ ಒಂದಿನ ಸುಖ ಸಿಕ್ಕೇ ಸಿಗುತ್ತೆ. ನಿಮಗೆ ತೊಂದರೆ ಇದೆ ಅಂದರೆ ದಯವಿಟ್ಟು ಎದೆಗುಂದಬೇಡಿ. ಇನ್ನು ಮುಂದೆ ಫ್ಯೂಚರ್ ನಿಮ್ಮದು ಒಳ್ಳೇದಾಗೇ ಆಗುತ್ತೆ ಅಂತ ಹೇಳ್ತೀನಿ. ಗೈಸ್, ಎಲ್ಲ ಆಯಿತು, ಬನ್ನಿ ಒಂದು ರೌಂಡ್ ಹೋಗಿ ಬರೋಣ. ಸತೀಶ್ ಹೋಗ್ತಾ ಇದ್ದಾರೆ, ನಾನು ಬರ್ತೀನಿ ಅಂತ ಮಗು ಥರ ಅವ್ರ ಹಿಂದೆ ಬಾಲಂಗಚ್ಚೆ. ಲೆಟ್ಸ್ ಗೋ. ಒಂದೊಂದ್ಸಲಿ ತುಂಬ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ. ಹೆಂಡತಿ ಮಕ್ಳಿಗೆ ಟೈಮ್ ಕೊಡಲ್ಲ, ಕೆಲಸ ಅಂತೀರಾ ಅಂತ.
ಅವರು ಕಷ್ಟಪಡೋದು ಯಾರಿಗಾಗಿ ನಮಗಾಗಿ ಅಂತಲೂ ಕೂಡ ಒಂದೊಂದ್ಸಲಿ ಫೀಲ್ ಆಗುತ್ತೆ ನಿಜ ಖಂಡಿತವಾಗ್ಲೂ. ಹಂಗೆ ಮಾತಾಡ್ಕೊಂಡು ಹೋಗುವಾಗ ಗಾಡಿ ಪಂಚರ್ ಕೂಡ ಆಗೋಯ್ತು. ಸೊ ಪಂಚರ್ ಅಂಗಡಿ ಎದುರುಗಡೆನೇ ಅವ್ರ ಫ್ರೆಂಡ್ ಅಂಗಡಿನೇ ಅದು ಕೂಡ, ಅಲ್ಲೂ ಕೂಡ ಪಂಚರ್ ಹಾಕಿಸ್ಕೊಂಡು ಹೋಗೋಣ ಅಂತ ಹೇಳಿ ಗಾಡಿನ ನಿಲ್ಲಿಸಿದ್ವಿ. ಅವ್ರು ಪಂಚರ್ ಹಾಕೋಷ್ಟರಲ್ಲಿ ಇಲ್ಲಿ ಬಾಳೆಹಣ್ಣು ಎಲ್ಲ ತೊಗೋತಿರ್ತೀವಿ ನಾವು. ಅವರು ಹಳಸಿನಣ್ಣು ತಂದಿದ್ರು, ಅದು ನೋಡಿಬಿಟ್ಟು ಸತೀಶ್ಗೆ ಇಷ್ಟ ಆಗ್ಬಿಡ್ತು. ಸೊ ಹೋಗ್ಬಿಟ್ಟು ಹಳಸಿನಣ್ಣು ಪಂಚರ್ ಹಾಕೋ ತನಕ ಹಳಸಿನಣ್ಣು ತೊಗೊಂಬರೋಕ್ಕೆ ಅಂತ ಹೋಗಿದ್ದಾರೆ. ಹಳಸಿನಣ್ಣು ತಿನ್ನಕ್ಕೆ ಹೋಗಿದ್ರೆ ಇಬ್ರು. ಏನ ಹೋಗಿ ಕೊಟ್ಬಿಟ್ ಬಾ. ಚೆನ್ನಾಯ್ತಾ? 15 ದಿನ ಅಂತ ಹೋಗಿದ್ದೆ, ಹೇಳಿದೆ ಹಿಂಗೆ ಜಾಗ ತಗೋತಾ ಕಣ ಒಂದು ಲೋನ್ ಮೇಲೆ ಅಂತ ಹೇಳಿದೆ. ಆಯ್ತು ಸಹಿತ ಈಚ್ ಕೊಡ್ತೀನಿ ಇದ್ದಾರೆ, ₹1 ದುಡ್ಡು ಕೊಟ್ಟಿಲ್ಲ. ತಗೊಂಡ್ರ ಅಂತ ಕೇಳೋಣ ಹೊರತು ನಿಮ್ಗೆ ಒಂಚೂರು ವ್ಯವಸ್ಥೆ ಮಾಡ್ತೀನಿ ಅಂತಾನೆ ದುಡ್ಡು ಮಾತ್ರ ತೆಗಿಯಾರ. ಅಂಥವ್ರ ಹತ್ರ ಹಂಗೆಲ್ಲ ಬಿಡ್ಲೂಬಾರ್ದು ರೀ. ಅವ್ರ ಹೊಟ್ಟೆಗೆ ಅನ್ನ ತಿನ್ನಲ್ವಾ? ಅವ್ರ ಪಾಪ ಮದುವೆ ಮಾಡಿಸ್ಕೊಂಡಿವಿ, ನಾವು ದುಡ್ಡು ಕೊಡ್ಬೇಕಾದ್ರೆ ಪಾಪ ಇಷ್ಟಿನ ಕಾಯ್ಕ ಅವನು ಇಲ್ದೇರೆಲ್ಲ ಮಾತಾಡ್ತಾನೆ, ಅವ್ನು ಹೊಟ್ಟೆಗೆ ಅನ್ನ ತಿನ್ನಲ್ವ? ಅಷ್ಟು ವರ್ಷ ಬಿಟ್ಟಿದ್ದೆ ತಪ್ಪು ಎಲ್ಲ ಹೇಳುದು. ಈಗ ಅವ್ನು ಹೇಗೈತೆ ಇಲ್ವಾ ಅದೇ ತಂದು ಬಿಡ್ಬೇಕಾನೆ. ಈಗ ಅವನ ಇಷ್ಟಿನ ಯಾಕೆ ಗೊತ್ತಾಗಲ್ಲ ಅಂತ ಅವ್ನಿಗೆ ಅರ್ಥ ಮಾಡ್ಕೊಳ್ತಾನೆ. ಬರ್ದೇ ಇದ್ರೆ ಕೇಳಲ್ಲ ಅಂತ ಮೈಂಡಲ್ಲಿ. ಸೊ ಚಾರುಗೇನೋ ಸರ ಬೇಕಿತ್ತಂತೆ, ಆ ಸರ ಆಮೇಲೆ ಏನೇನೋ ಬೇಕಂತ ಕ್ಲಿಪ್ಪು ಅದೇನೇನೋ ತೊಗೊಂಡ್ಲು. ಸೊ ಅಲ್ಲಿಂದ ನಂದು ಮೊಬೈಲ್ದು ಸ್ವಲ್ಪ ಯಾಕೋ ಚಾರ್ಜೇ ನಿಲ್ತಾ ಇರಲಿಲ್ಲ ಗೈಸ್, ನಂದು ಹಾಳಾಗ್ಬಿಟ್ಟಿತ್ತು. ಒಂದು ಚಾರ್ಜರ್ದು ಪ್ಲಗ್ ತೊಗೊಳ್ಳೋಣ ಕೇಬಲ್ ಅಂತ ತೊಗೊಂಡು ಸ್ವಲ್ಪ ಮೇಲ್ಗಡೆ ಟೆಂಪರ್ ಗ್ಲಾಸ್ ಎಲ್ಲ ಹಾಕಿಸ್ಕೊಂಡು ಶಾಪಿಂಗ್ ಹೋಗ್ತಾ ಇದ್ದೀವಿ ಗೈಸ್. ಮೊನ್ನೆ ಬಂದಿದ್ದು ಎಷ್ಟೊಂದು ಶಾಪಿಂಗ್ ಆಯಿತು. ಒಂದು ರೌಂಡ್ ಅಂತ ಬಂದಿದ್ದು ಸ್ಟ್ರೀಟ್ ಫುಟ್ಪಾತ್ ಶಾಪಿಂಗ್. ನಮ್ಮದೇನಿದ್ರು ಯಾವಾಗಲೂ ಫುಟ್ಪಾತ್ ಶಾಪಿಂಗ್ ನಾನು ಬಿಟ್ಬಿಟ್ಟು ಮುಂದೆ ಓಡು. ನಾನು ಹಿಂದೆ ಲಗೇಜ್ ಇಟ್ಕೊಂಡು ದೌಡು. ಶಾಪಿಂಗ್ ಆಯಿತು ಗೈಸ್, ಶಾಪಿಂಗ್ ಮುಗೀತು ಗೈಸ್. ಏನೇನು ತೊಗೊಂಡ್ವಿ ಏನು ಎತ್ತಾ ನೈಟ್ ವೇರ್ಗಳು ವಿಕ್ಕಿಗೆ ಚಾರುಗೆ ಎಲ್ಲ ತೊಗೊಂಡ್ವಿ. ರೋಡಲ್ಲಿ ಬರುವಾಗ ತೋತಾಪುರಿ ಮಾವಿನ ಹಣ್ಣಿನ ನೋಡಿದ್ವಿ, 1.5 kg ₹100 ಅಂತೆ. ಸೊ ಅದು ಕೂಡ ತೊಗೊಂಡ್ವಿ. ಬೆಳಿಗ್ಗೆಯಿಂದ ಏನೇನಾಯಿತು ವ್ಲಾಗ್ ಕಂಪ್ಲೀಟಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಸೊ ಮೇಲಿಂದ ಮೇಲೆ ಆ್ಯಸ್ ಇಟ್ ಈಸ್ ನ್ಯಾಚುರಲಾಗಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ತೊಗೊಂಡು ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಆಗಿತ್ತು. ಕಮೆಂಟ್ ಮಾಡಿ. ಏನೋ ಒಂದು ಅಂದ್ಕೊಂಡಿದ್ದೀವಿ, ಹೋಪ್ಫುಲ್ಲಿ ಒಳ್ಳೇದಾಗುತ್ತೆ ಅಂತ. ಸೊ ಒಳ್ಳೇದಾಗಿ ಯಾವುದೇ ಕೆಲಸ ಆಗಕ್ಕೆ ಮುಂಚೆ ಏನೂ ಹೇಳಬಾರ್ದಂತೆ. ಖಂಡಿತವಾಗ್ಲೂ ನಿಮ್ಮ ಹತ್ರ ಬಿಟ್ಟು ಬೇರೆ ಯಾರ ಹತ್ರ ಹೇಳೋಕ್ಕೆ ಸಾಧ್ಯ? ನಾನು ನಿಮ್ಮ ಹತ್ರನೇ ಶೇರ್ ಮಾಡ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ. ಟಾಟಾ, ಬೈ ಬೈ, ಸಿ ಯು.